ಚಾರ್ಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬುಧವಾರ ಟ್ರೇಡ್ ಯಾವ ರೀತಿ ಇತ್ತು, ಅದೇ ರೀತಿಯಾಗಿ ನಾಳೆ ವೆರಿ ಇಂಪಾರ್ಟೆಂಟ್ ಮಂತ್ಲಿ ಎಕ್ಸ್ಪೈರಿ ಯಾವ ರೀತಿ ಟ್ರೇಡ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಇವತ್ತು ಟಾಪ್ ಗೇನರು ಟಾಪ್ ಲೂಸರು ಮಾತಾಡಲಿಕ್ಕೆ ನಾವು ಸೀದಾ technicals.zerodha.comಗೆ ಹೋಗೋಣ. ಈಸಿ ಆಗ್ತೋಯ್ತು ನನ್ನ ಕೆಲಸ ಇವಾಗ. ಸೊ ಟಾಟಾ ಸ್ಟೀಲ್ ಅನ್ನೋದು ಇವತ್ತು ಟಾಪ್ ಗೇನರ್ ಆಗಿದೆ, ಅದೇ ರೀತಿಯಾಗಿ ಪವರ್ ಗ್ರಿಡ್ ಅನ್ನೋದು ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಮಗೆ ಅಡ್ವಾನ್ಸ್ ಟು ಡಿಕ್ಲೈನ್ ರೇಷನ್ ನೋಡೋದಾದ್ರೆ ಅಂದರೆ ನಿಫ್ಟಿ 50ನಲ್ಲಿರೋದ್ರಲ್ಲಿ ಎಷ್ಟು ಸ್ಟಾಕ್ಗಳು ಮೇಲೆ ಹೋಗಿತ್ತು, ಎಷ್ಟು ಸ್ಟಾಕ್ಗಳು ಕೆಳಗಡೆ ಬಂದಿತ್ತು ನೋಡೋದಾದ್ರೆ ಅಡ್ವಾನ್ಸೇ ಜಾಸ್ತಿ ಆಗಿದೆ. ಅಂದರೆ 50ರಲ್ಲಿ 29 ಸ್ಟಾಕ್ಗಳು ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ, ಅಂದರೆ ನೆನ್ನೆಗಿಂತ ಹೈನೇ ಹೋಗಿದೆ. 21 ಸ್ಟಾಕ್ಗಳು ಮಾತ್ರ ಕೆಳಗಡೆ ಬಂದಿದೆ. ನಿಫ್ಟಿ 50 ಟೆಕ್ನಿಕಲ್ಸ್ ಅಂತ ನೋಡಿದ್ರೆ ಈಗಲೂ ನೋಡಿ ಸ್ಲೈಟ್ಲಿ ಬೇರಿಶ್ ಅಂತಲೇ ಹೇಳ್ತಾ ಇದೆ, ತುಂಬ ಬೇರಿಶ್ ಅಂತ ಚೇಂಜ್ ಆಗಿಲ್ಲ. ಹೀಟ್ ಮ್ಯಾಪು ಬೇಡ, ಇದರಲ್ಲಿ ನಮ್ಮದ್ರಲ್ಲೇ ನೋಡ್ತಾ ಹೋಗೋಣ. ನೋಡಿ, ಇವತ್ತಿನ ವೀಡಿಯೋ ಒಂದು ಮೈಂಡ್ಫುಲ್ ಕೂಡ ಆಗಿರುತ್ತೆ. ಸಾಮಾನ್ಯವಾಗಿ ನಾನು ವೀಡಿಯೋನ ಸ್ಕ್ರಿಪ್ಟ್ ಮಾಡ್ಕೊಳಲ್ಲ, ಅಂದರೆ ಫ್ಲೋಲ್ಲಿ ಮಾತಾಡ್ತಾ ಹೋಗ್ತೀನಿ, ಹಾಗಾಗಿ ವಿಷಯಗಳು ಆಚೆ ಈಚೆ ಆಗ್ಬೋದು. ಸೊ ಮೈಂಡ್ಫುಲ್ ನನಗೆ ನೆನಪಾದಾಗ ನಾನು ಮಾತಾಡ್ತಾ ಹೋಗ್ತೀನಿ, ಹಾಗಾಗಿ ಪ್ರತ್ಯೇಕವಾಗಿ ನಾನು ಕೆಳಗಡೆ ಚಾಪ್ಟರ್ ಅಂತ ಕೊಡೋಕ್ಕಾಗೋದಿಲ್ಲ. ಸೊ ಚಾಪ್ಟರ್ಸ್ ಅಂದರೆ ಏನು ಅಂತ ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಕೆಲವರು ಡಿಸ್ಕ್ರಿಪ್ಷನ್ನ ನೀವು ನೋಡೋದಾದ್ರೆ ಪ್ರತಿದಿನದ ವೀಡಿಯೋದಲ್ಲಿ ನಾವು ಚಾರ್ಟ್ ಸ್ಟಾಕ್ನ ಸಪ್ರೇಟಾಗಿ ಸ್ಟಾಕ್ಸ್ ಓವರ್ವ್ಯೂನಲ್ಲಿ ಏನು ಸ್ಟಾಕ್ಸ್ ಮಾತಾಡ್ತೀನಿ ಇನ್ವೆಸ್ಟರ್ಸ್ ಹೆಲ್ಪ್ ಆಗೋದು ಅದೇ ಸಪ್ರೇಟಾಗಿ ಮಾಡಿರ್ತೀನಿ. ನೀವು ಡೈರೆಕ್ಟಾಗಿ ಯೂಟ್ಯೂಬ್ ಪ್ಲೇ ಆಗ್ತಿರುತ್ತಲ್ಲ ಅಲ್ಲೂ ಓವರ್ ಮಾಡ್ಬೋದು, ಅಥವಾ ಚಾಪ್ಟರ್ಸ್ ಅಂತ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ ಹೋಗು ಕೂಡ ನೀವು ಡೈರೆಕ್ಟಾಗಿ ಆ ಸೆಕ್ಷನ್ಗೆ ಜಂಪ್ ಆಗ್ತಾ ಹೋಗ್ಬೋದು. ಬಟ್ ಮೈಂಡ್ಫುಲ್ಲಿಗೆ ಆ ರೀತಿ ಮಾಡೋಕ್ಕಾಗೋದಿಲ್ಲ. ಸೊ ಮಧ್ಯ ಇರುತ್ತೆ, ಹಾಗಾಗಿ ಪೂರ್ತಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ. ಪೂರ್ತಿ ವೀಡಿಯೋ ಅನ್ನೋದು ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ನಿನ್ನೆ ನೋಡಿದಿರಾ ಅಂತ ಹೇಳಬೇಕನ್ನಿಸ್ತು. ಯಾಕೆಂದರೆ ನಿನ್ನೆ ನೋಡಿ ನಾನು ಟೈಟ್ಲು ಮಾರ್ಕೆಟ್ ಮತ್ತೆ ಇಳಿಮುಖ ಅಂತ ಕೊಟ್ಟಿದ್ದೆ. ಸೊ ನಾನು ಮಾತಾಡ್ತಿರ್ಬೇಕಾದ್ರೆ ನ್ಯಾಸ್ಡ್ಯಾಕು ಕೂಡ ತೋರಿಸಿದ್ದೀನಿ ನಿಮಗೆ, ತುಂಬ ಪಾಸಿಟಿವ್ ಆಗಿತ್ತು. ಸೊ ಆ ರೀತಿ ಇದ್ದಾಗಲೂ ನಾನು ಟೈಟ್ಲನ್ನು ಚೇಂಜ್ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದರೆ ನಾಳೆ ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದ್ರೂ ನನಗೆ ಅದು ಸಸ್ಟೈನ್ ಆಗೋದಿಲ್ಲ ಅಂತ ಒಂದು ಅಭಿಪ್ರಾಯ ಇತ್ತು, ಅದಕ್ಕೋಸ್ಕರ. ಸೊ ನಾನು ಹೇಳಿದ್ರೆ ಕೇಳಬೇಕು ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಯಾರಾದರೂ ಅದನ್ನ ಗಮನಿಸಿ ನಾಳೆ ಇಲ್ಲ ಆ ರೀತಿ ಆಗಲ್ಲ ಉಲ್ಟಾಗುತ್ತೆ ಅಂತ ಕಮೆಂಟ್ ಮಾಡ್ತಿರೋನು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಯಾರೂ ಮಾಡಿಲ್ಲ, ಯಾಕೆಂದರೆ ಬಹುಶಃ ನೀವು ಪೂರ್ತಿ ವೀಡಿಯೋನ ನೋಡಿದಿರಾ, ಹಾಗಾಗಿ ನಾನು ಏನು ಮಾತಾಡಿದ್ದೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ಕೆಲವರು ಇನ್ನೂ ಒಂದು ಕಂಪ್ಲೇಂಟ್ ಹೇಳಿದ್ದೀರಾ, ತುಂಬ ಫಾಸ್ಟಾಗಿ ಮಾತಾಡ್ತೀರಾ ಅಂತ ಹೇಳ್ತೀರಾ. ಸೊ ನನಗೆ ಗೊತ್ತಿಲ್ಲ, ಎಲ್ಲರೂ ಹೇಳಿದ್ದಲ್ಲ, ಬಟ್ ನನಗಿನ್ನೂ ಸ್ಲೋಗೆ ಮಾತಾಡ್ತೀನಿ ಅಂತ ಅನಿಸುತ್ತೆ. ಒಂದು ಪರ್ಸ್ನಲಿ ನನ್ನನ್ನು ನೀವು ಕೇಳೋದಾದರೆ ನಾನು ಪ್ರತಿ ವೀಡಿಯೋನ ಯೂಟ್ಯೂಬಲ್ಲಿ ಅದು ಸಾಂಗು ಅಥವಾ ಫಿಲ್ಮ್ ಆಗಿಲ್ಲ ಅಂತಂದರೆ ಇನ್ನು ಯಾವುದೇ ವಿಷಯ ಆಗಿದ್ರು ನಾನು ಮಿನಿಮಮ್ 1.5 ನೋಡ್ತೀನಿ. ನೀವು ಅದೇ ರೀತಿ ಅಭ್ಯಾಸ ಮಾಡಿ, ನಿಧಾನಕ್ಕೆ ಖಂಡಿತವಾಗ್ಲೂ ಬರ್ತಾ ಹೋಗುತ್ತೆ. ನೀವು ಒಂದು ವೀಡಿಯೋ ನೋಡೋ ಜಾಗದಲ್ಲಿ 2 ವೀಡಿಯೋ ನೋಡ್ತಾ ಹೋಗ್ಬೋದು. ಸೊ ಸಮಯ ಎಲ್ಲರಿಗೂ 24 ಗಂಟೆನೇ ಇರುತ್ತೆ, ನಾವು ಬೇರೆ ಬೇರೆ ಥರ ಉಪಯೋಗಿಸ್ಕೋಬೇಕು. ಆರಂಭದಲ್ಲಿ ಕಷ್ಟ ಆಗುತ್ತೆ ನಿಜ. ಸೊ ನಂದು ವೀಡಿಯೋನ ನೀವು ಒಂದು ವಾರ ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಬರ್ತಾ ಇದ್ದೀರಾ ಅಂದರೆ ಹೊಸಬ್ರಿಗೆ ಹೇಳ್ತಾ ಇದ್ದೀನಿ, ನಿಮಗೆ ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ನಾನು ಮಾತಾಡೋವಂಥ ಸ್ಪೀಡು. ಜಸ್ಟ್ ಸ್ವಲ್ಪ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಅಕಸ್ಮಾತ್ ಒಂದು ವಾರ ಆದ್ರೂ ನಾನು ಹೇಳಿ ತುಂಬ ಸ್ಪೀಡ್ ಅಂತಲೇ ಅನಿಸ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಯೂಟ್ಯೂಬಲ್ಲಿ ಕೆಳಗಡೆ ಪ್ಲೇ ಆಗ್ತಾ ಇರುತ್ತಲ್ಲ ಅಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನಲ್ಲಿ ಪ್ಲೇಬ್ಯಾಕ್ ಸ್ಪೀಡನ್ನು ನೀವು ಕಮ್ಮಿ ಮಾಡ್ಕೋಬೋದು, 0.75 ಆ ರೀತಿ ಇಟ್ಕೋಬೋದು. ರೆಕಮೆಂಡ್ ಮಾಡಲ್ಲ, ಆದಷ್ಟು ಜಾಸ್ತಿ ಆಗಕ್ಕೆ ಹೋಗಿ ಅಂತಲೇ ಹೇಳ್ತೀನಿ. ಬಟ್ ಆಗ್ತಾನೆ ಇಲ್ಲ ಅಂತಂದರೆ ನೀವು ಆ ಆಪ್ಷನ್ನ ಟ್ರೈ ಮಾಡ್ತಾ ಹೋಗ್ಬೋದು. ಸೊ ಎಲ್ಲ ಡಿಸ್ಕ್ಲೇಮರ್ಗಳನ್ನು ಕೊಟ್ಟಿದ್ದೀನಿ. ಇವತ್ತು ಯಾವುದೋ ಪಾಯಿಂಟ್ಸ್ ಮಿಸ್ ಆಗಬಾರ್ದು ಅಂತ ಫಸ್ಟ್ ಟೈಮ್ ಕೆಲವೊಂದು ಏನು ಮಾತಾಡಬೇಕು ಅನ್ನೋ ಪಾಯಿಂಟ್ಸನ್ನು ಮಾತ್ರ ನಾನು ಮಾಡ್ಕೊಂಡ್ಬಂದಿದ್ದೀನಿ. ಸೊ ಆದಷ್ಟು ಕವರ್ ಮಾಡೋಕ್ಕೆ ನೋಡ್ತೀನಿ, ದೊಡ್ಡ ವೀಡಿಯೋ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಿ. ಸೊ ಇವತ್ತು ನೋಡೋದಾದರೆ IT ಸೆಕ್ಟರಲ್ಲಿ ನಿಮ್ಗೆ ಒಂದೊಂದೇ ಸಪೋರ್ಟ್ ಬಂತು. ಆ ಕಾರಣದಿಂದಾಗಿ ಇವತ್ತು ನಿಫ್ಟಿ ಕೂಡ ಒಂದು 19,450 ಝೋನಲ್ಲಿ ಹಾಗೆ ಉಳಿತು ಅಂತ ಅಂದ್ಕೊಂಡೆ ನಾನು. ಬಟ್ ಬ್ಯಾಂಕ್ ನಿಫ್ಟಿ ಎಲ್ಲಿ ತನಕ ನಮಗೆ ಸಪೋರ್ಟಿವ್ ಆಗಿರಲ್ಲ ಅಲ್ಲಿ ತನಕ ನಾವು ತಗೊಳಕ್ಕೆ ಹೋಗಲ್ಲ. ಬ್ಯಾಂಕ್ ನಿಫ್ಟಿ ಮೊದಲಿಂದ ವೀಕ್ ಆಗಿತ್ತು, ಹಾಗಾಗಿ ಇವತ್ತು ನಮ್ಮ ಸೆಂಟಿಮೆಂಟ್ ನೆಗೆಟಿವ್ ಕಡೆಗೆ ಬಯಾಸ್ ಆಗಿತ್ತು. ಸೊ ಮೊದಲನೇದಾಗಿ ನಿಫ್ಟಿನಲ್ಲಿ ಯಾವ ರೀತಿ ಟ್ರೇಡ್ ಇತ್ತು ಅಂತ ನೀವು ನೋಡೋದಾದರೆ, ಸೊ ನಿನ್ನೆ ನಾವು ಮಾತಾಡ್ಕೊಂಡು ಹೋಗಿದ್ದೀವಿ, ನಿಫ್ಟಿನಲ್ಲಿ ಫಸ್ಟ್ ಟೈಮ್ ಸ್ವಲ್ಪ ಕೆಳಗಡೆ ರೆಫರೆನ್ಸ್ ಬರ್ತಾ ಇದೆ ಅಂತ. ಅದನ್ನ ನಾನು ಬ್ಯಾಂಕ್ ನಿಫ್ಟಿ ಇಟ್ಕೊಂಡು ಹೇಳಿದ್ದೆ. ಬಟ್ ನಿಫ್ಟಿನಲ್ಲಿ ನೀವು ನೋಡೋದಾಗಿದ್ದರೆ ಒಂದು ಸೆಂಟಿಮೆಂಟ್ ಅಂತ ಆಗೇ ಇಲ್ಲ. ಸೊ ಇಲ್ಲೊಂದು ಶಾರ್ಟ್ ಕವರಿಂಗ್ ಆಗ್ತಾ ಇದೆ ಅಂದ್ರೂ ತುಂಬ ನಿಧಾನಕ್ಕೆ ಆಗ್ತಾ ಇದೆ. ಈ ಒಂದು ಚಾನಲ್ನಲ್ಲೇ ಟ್ರೇಡ್ ಮಾಡಿ ನಾಳೆ ಅಂತ ಹೇಳೋಗಿದೆ. ಇವತ್ತು ನೋಡಿ ಆ ಚಾನಲ್ನೇ ಹೈ ಮಾಡಿದೆ, ಆ ಚಾನಲ್ನ ಲೋನಲ್ಲೇ ಬಂದು ಎಂಡ್ ಆಗಿದೆ. ಸೊ ಈ ರೀತಿಯಾಗಿದೆ. ಇದನ್ನ ನಾವು ಬಿಯರಿಶ್ ಫ್ಲಾಗ್ ಅಂತ ಕರಿತೀವಿ. ಒಂದು ಟ್ರೆಂಡ್ ಕೆಳಗಡೆ ಇದ್ದು ಈ ರೀತಿ ಒಂದು ಫ್ಲಾಗ್ ಮಾಡ್ತಾ ಇದೆ, ಇದು ಬಿಯರಿಶ್ ಫ್ಲಾಗ್ ಅಂತೀವಿ. ಇದು ಫಾಲೋ ಅಪೇ ಬರುತ್ತೆ ಅಂತ ಪ್ಯಾಟರ್ನ್ ಹೇಳುತ್ತೆ. ಬಟ್ ನಮಗೆ ಕನ್ಫರ್ಮೇಷನ್ಗೆ ಅಫ್ಕೋರ್ಸ್ ನಾವು ಸ್ವಿಂಗನ್ನು ಕಾಯಬೇಕಾಗಿತ್ತು. ಇವತ್ತು ನೀವು ನೋಡೋದಾದರೆ ತುಂಬ ದೊಡ್ಡ ಗ್ಯಾಪ್ ಅಪ್ ಓಪನಿಂಗ್ ಆಯಿತು. ನೋಡಿ, ನಿಯಮಗಳೇ ಶ್ರೀರಕ್ಷೆ ಅಂತ ಇವತ್ತಿನ ಟೈಟ್ಲ್ ಕೊಟ್ಟಿದ್ದೀನಿ. ಇವತ್ತು ರಕ್ಷಾಬಂಧನ ಕೂಡ ಆಗಿರೋದ್ರಿಂದ ಎಲ್ಲರಿಗೂ ರಕ್ಷಾಬಂಧನ ಶುಭಾಶಯಗಳು. ಆದರೆ ನಿಮ್ಮ ನಿಯಮಗಳೇ ನಿಮಗೆ ರಕ್ಷೆಯನ್ನು ನೀಡುವಂಥದ್ದು. ಸೊ ಹಾಗಾಗಿ ಅದನ್ನು ಬಿಟ್ಟು ಹೋಗಬಾರ್ದು. ಏನು ನಿಯಮಗಳಿದೆ, 2 ನಿಯಮ ನಾನು ಮೇಯ್ನಾಗಿ ಹೇಳುವಂಥದ್ದು ನಿಮಗೆ. ಸೊ ಒಂದೇನು ಅಂತಂದರೆ ನಿಮಗೆ 150 ಪಾಯಿಂಟ್ಗಳು ಹತ್ತತ್ರದಲ್ಲಿ ಏನಾದರೂ ಒಂದು ಗ್ಯಾಪ್ ಅಪ್ ಅಥವಾ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ಆ ಕಡೆ ಹೋಗ್ಬಿಡಿ. ಎಷ್ಟೇ ಫೇವರಬಲ್ ಆಗಿ ಇನ್ನೂ ಮೇಲ್ಗಡೆ ಹೋಗುತ್ತೆ ಅಥವಾ ಇನ್ನೂ ಕೆಳಗಡೆ ಹೋಗುತ್ತೆ ಅಂತ ಅನ್ಸಿದ್ರು ದಯವಿಟ್ಟು ಫಾಲೋ ಮಾಡಿ. ನಿಫ್ಟಿನಲ್ಲಿ 150 ಪಾಯಿಂಟ್ಗಳನ್ನೋದು ತುಂಬ ಇಂಪಾರ್ಟೆಂಟ್ ಝೋನ್ ಆಗುತ್ತೆ ಅಂತ ಒಂದು ರೂಲ್ ಮಾತಾಡ್ತೀವಿ. ಇನ್ನೊಂದು ರೂಲ್ ನಾವೇನು ಮಾತಾಡ್ತೀವಿ, 11 ಗಂಟೆ ಆಗ್ತಾ ಇದೆ ಬೆಳಗ್ಗೆ, 9 ಕಾಲಿಗೆ ಓಪನ್ ಆಗಿ 11 ಗಂಟೆ ಆಗ್ತಾ ಇದೆ ಅಂದ್ರೂ ದಿನದ ಹೈನ ಅಥವಾ ದಿನದ ಲೋನ ನಾವು ಕನ್ಸಿಡರಬಲ್ ಆಗಿ ಬೀಟ್ ಮಾಡಿ ಹೋಗಕ್ಕೆ ಆಗ್ತಾ ಇಲ್ಲ ಅಂದರೆ ಅವತ್ತಿನ ದಿನ ಸೈಡ್ ವೇಸ್ ಆಗೇ ಆಗಿರುತ್ತೆ. 2 ಪಾಸಿಬಿಲಿಟಿ, ಅದೇ ರೀತಿ ಉಳ್ಕೋಬೋದು ಅಥವಾ ಸೆಕೆಂಡ್ ಹಾಫಲ್ಲಿ ಒಂದು ಮೇಲ್ಗಡೆನೋ ಕೆಳಗಡೆನೋ ಚಾನ್ಸ್ ಬರ್ಬೋದು. ಇದು 50-50% ಆಗಿರುತ್ತೆ ಅಂತ. ಇದನ್ನ ನಾನು ನಿಫ್ಟಿ ಬ್ಯಾಂಕ್ ನಿಫ್ಟಿ ರಿಲೇಷನ್ಶಿಪ್ ಅಂತ ಒಂದು ವೀಡಿಯೋ ಇದೆ, ದಯವಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ವೀಡಿಯೋ ಅದು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ ನಾನು, ಟ್ರೇಡ್ ಟೂಲ್ಸಲ್ಲಿ ಮಾತಾಡಿರೋಂಥದ್ದು. ಚೆಕ್ಔಟ್ ಮಾಡಿಲ್ಲ ಅಂದರೆ ನೀವು ತುಂಬ ಇನ್ಫಾರ್ಮೇಷನ್ ಮಿಸ್ ಮಾಡ್ಕೊತೀರಾ, ಅದನ್ನ ಚೆಕ್ಔಟ್ ಮಾಡಿ. ಸೊ ಆ ರೀತಿ ಆಗಿರುತ್ತೆ ಪಾಸಿಬಿಲಿಟಿ ಅಂತ. ಇವತ್ತು ನೋಡಿ 2 ನಿಯಮಗಳನ್ನು ನೀವು ಉಲ್ಲಂಘನೆ ಮಾಡೋಂಗೆ ಇರಲಿಲ್ಲ. ಯಾಕೆ, ನೆನ್ನೆ ಎಲ್ಲಿ ಕ್ಲೋಸ್ ಆಗಿದೆ, ಸರಿ ಸುಮಾರು 19,350 ಕ್ಲೋಸ್ ಆಗಿದೆ. ಇವತ್ತು ಆಲ್ಮೋಸ್ಟ್ 450 ತನಕ ಹೋಗ್ತಾ ಇದೆ. ಅಂದರೆ 100 ಪಾಯಿಂಟ್ಗಳು ನಿಮಗೆ ಗ್ಯಾಪಲ್ಲೇ ಆಗಿ ಹೋಗಿದೆ. 19,500
ಅನ್ನೋದು ಅಫ್ಕೋರ್ಸ್ ನಿಮಗೆ ಒಂದು ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಅಂತ ಗೊತ್ತು. ಸೊ ಮೇಲ್ಗಡೆ ಹೋಗೋದಾದ್ರೂ 50 ಪಾಯಿಂಟ್ಗಳು ಹೋಗ್ಬೋದು ಇದೆ ಅಂತ ಅನ್ಸಿದ್ರು ಪ್ರೈಸ್ ಆಕ್ಷನ್ ನೋಡೋದಾದ್ರೆ ನಿಮಗೆ ಅದಕ್ಕೆ ಅನುವು ಮಾಡ್ಕೊಡ್ತಾ ಇಲ್ಲ. ಏನು ಮಾಡ್ತಾ ಇದೆ ಇಲ್ಲಿ, ಕ್ಲೀನಾಗಿ ನಾನು ರೆಸಿಸ್ಟೆನ್ಸ್ ಕೂತಿದ್ದೀನಿ ಅಂತ ಹೇಳ್ತಾ ಇದೆ. ಇಷ್ಟು ಕ್ಲೀನಾಗಿ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದ್ದಾಗ ನಿನ್ನೆ ಕೂಡ ಮಾತಾಡಿದ್ದೀನಿ, ಈ ಝೋನು ಕೆಲವರು ಕೇಳಿದರೆ 19,450 ಹೋಗ್ಬೋದಾ ಅಂತ ಕೆಲವರು ಕೇಳಿದರೆ. ಸರ್ ನೋಡಿ, ನೀವು 19,450 ಅನ್ಕೊಂಡು ಝೋನ್ ಬಂತು, ಗ್ಯಾಪಲ್ಲಿ ಬಂತು. ಗ್ಯಾಪ್ ಅನ್ನೋದ್ರ ಬಗ್ಗೆ ತುಂಬ ಒಲವಿರುತ್ತೆ ಎಲ್ಲರಿಗೂ. ಯಾಕೆಂದರೆ ರಾತ್ರಿ SGX ನಿಫ್ಟಿ ಅಂದರೆ ಇವಾಗ ಗಿಫ್ಟ್ ನಿಫ್ಟಿ ಟ್ರ್ಯಾಕ್ ಮಾಡ್ತಿರ್ತೀವಿ, US ಮಾರ್ಕೆಟ್ ಟ್ರ್ಯಾಕ್ ಮಾಡ್ತಾ ಇರ್ತೀವಿ, ನಾಳೆ ಸೂಪರ್ ಆಗಿರುತ್ತೆ ಆಗಿರುತ್ತೆ. ಯಾವಾಗ ನೀವು ಪೊಸಿಷನ್ನ ಕ್ಯಾರಿ ಮಾಡಿದರೆ ಆ ರೀತಿ ಆಗಿರುತ್ತೆ. ಆದರೆ ಪೊಸಿಷನ್ ಕ್ಯಾರಿ ಮಾಡೋದು ಅನ್ನೋದು ಒಂದು ರೀತಿ ಸೂಸೈಡ್ ಮಾಡ್ಕೊಂಡಂಗೆ. ಅಂದರೆ ಆ ರೀತಿ ಹೇಳ್ತೇನೆ ಅನ್ಕೋಬೇಡಿ, ಬಟ್ ನಿಮ್ಮ ಪ್ರಾಪರ್ ಅನಾಲಿಸಿಸ್ ಇದ್ದು ಆ ರೀತಿ ಇದ್ದರೆ ಒಂಥರ, ಇಲ್ಲ ಅಂತಂದರೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಏನು ಬೇಕಾದ್ರೂ ಆಗ್ಬೋದು, ನಿಮ್ಮ ಕೈಯಲ್ಲಿರೋದಿಲ್ಲ. ಸೊ ಗ್ಲೋಬಲ್ ಸೆಂಟಿಮೆಂಟ್ ಉದ್ದೇಶದಿಂದ ಯಾವ ಕಾರಣದಿಂದ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತ ನಿಮ್ಗೆ ಹೇಳೋಕ್ಕಾಗಲ್ಲ, ಆದರೆ ಅದು ಸಸ್ಟೈನ್ ಆಗಲಿಲ್ಲ. ಸೊ ಈ ಅನಾಲಿಸಿಸ್ ನಿಮ್ಗೆ ಗೊತ್ತಿರಬೇಕು. ನಾಳೆ ಮಾರ್ಕೆಟು ಗ್ಯಾಪ್ ಅಪ್ ಓಪನಿಂಗ್ ಆದರೆ ನಾನು ಯಾವ ರೀತಿ ಟ್ರೇಡ್ ತೊಗೊಂಡು ಹೋಗಬೇಕು, ಸೈಡ್ ವೇಸ್ ಆದರೆ ಯಾವ ರೀತಿ ತೊಗೊಂಡು ಹೋಗಬೇಕು, ಗ್ಯಾಪ್ ಡೌನ್ ಆದರೆ, ಮೂರಕ್ಕೂ ನಿಮಗೆ ಪ್ಲಾನ್ ರೆಡಿ ಇರಬೇಕು. ಹಿಂದೆ ಕೂಡ ಹೇಳಿದ್ದೆ. ಸೊ ಇವತ್ತು ಗ್ಯಾಪ್ ಅಪ್ ಓಪನಿಂಗ್ ಆದ್ರೂ 19,450 ಒಂದ್ಸಲ ನೀವು ಆಪ್ಷನ್ ಚೈನ್ನ ಕಣ್ಣಾಡಿಸಿದ್ರೆ ಸ್ಟ್ರಿಕ್ಟಾಗಿ ಅಲ್ಲಿ ಒಂದು ನಿಮಗೆ ರೆಸಿಸ್ಟೆನ್ಸ್ ಗೊತ್ತಿತ್ತು. ಏನೇ ಆದ್ರೂ 19,450 ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ತು. ಇದ್ರ ಮೇಲೆ ನಿಮಗೆ ಬೋನಸ್ ಅನ್ನೋ ಏನಾಯ್ತು, ಇವತ್ತು ಒಂದು ಬಸ್ ಸ್ಟ್ಯಾಂಡ್ನ ಕೂಡ ಮಾಡ್ತು. ಈ ಬಸ್ ಸ್ಟ್ಯಾಂಡ್ ಮಾಡಿದಾಗ ನಿಮಗೆ ಇಲ್ಲಿ ಕ್ಲಿಯರ್ ಕಟ್ ಗೊತ್ತಾಗಬೇಕು, ಈಗ ಒಂದು ದೊಡ್ಡ ಮೂಮೆಂಟು ಬರೋದಿದೆ. ಬೆಳಗ್ಗೆಯಿಂದ ಸೆಕೆಂಡ್ ಹಾಫ್ ತನಕ ಈ ರೀತಿ ಮೂಮೆಂಟ್ ಬಂದಿದೆ ಅಂದರೆ ಅಫ್ಕೋರ್ಸ್ ನಮ್ಮ ಬಯಸ್ ಕೆಳಗಡೆನೇ ಇದೆ. ಯಾಕೆಂದರೆ ಒಂದು ಗ್ಯಾಪ್ ಮಾಡಿ ಹೋಗಿದೆ, ಈ ಗ್ಯಾಪ್ ಫಿಲ್ಲಿಂಗ್ ಆಗಿದೆ ಅಂತ ಇವತ್ತು ಬೋಲ್ಡಾಗಿ ನಾನು ಹೇಳಿದೆ. ನಾಳೆ ಕ್ಯಾರಿ ಫಾರ್ವರ್ಡ್ ಕೂಡ ಮಾಡ್ಬೋದು ನೀವು. ಯಾಕೆಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಹಬ್ಬ ಅಂದರೆ 19,400 ತನಕ ಬಂದು ಈ ಝೋನಲ್ಲಿ ಎಲ್ಲರೂ ಬಂದು ಕ್ಲೋಸ್ ಆಗ್ಬೋದು ಅಂತ. ನಾಳೆ 350 300 ಈ ಲೆವೆಲ್ ಕಡೆಗೆ ಬರ್ಬೋದು ಅಂತ. ಬಟ್ ಯಾವಾಗ ಒಂದು ವಾಟರ್ ಫಾಲ್ ಬಂತೋ ಅಲ್ಲಿ ನಾವು ಪೊಸಿಷನ್ನ ಎಕ್ಸಿಟ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಮ ಸೈಕಾಲಜಿ ಹಾಳಾಗ್ತಾ ಹೋಗುತ್ತೆ. ನೋಡಿ, ಆಪ್ಷನ್ ಬೈಯಿಂಗಲ್ಲಿ ಸೈಕಾಲಜಿ ಕೆಡಿಸ್ಕೋಬೇಕು ಅಂತಂದರೆ ಪೊಸಿಷನ್ನ ನೀವು ಕ್ಯಾರಿ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಈ ಒಂದು ಆ್ಯಂಟಿಸಿಪೇಟೇಷನಲ್ಲೇ ಏನು ಮಾಡ್ತಾರೆ, ಪ್ರತಿದಿನ ಓವರ್ ಸೈಜಿಂಗ್ ಮಾಡ್ಕೊಳ್ತಾ ಹೋಗೋದು ಅಥವಾ ನೆಗೆಟಿವ್ ಆ್ಯಾವ್ರೇಜಿಂಗ್ ಮಾಡ್ಕೊಳ್ತಾ ಹೋಗಿ ದುಡ್ಡು ಕಳ್ಕೊಳೋಂಥದ್ದು. ಅಂದರೆ ಏನು ಹೇಳಕೊಟ್ಟಿನಿ ಅಂದರೆ, ನೋಡಿ ಇಲ್ಲೊಂದು ದೊಡ್ಡ ಫಾಲ್ ಬಂದಿತ್ತಲ್ಲ ಈಗ ಒಂದು ವಾರದ ಹಿಂದೆ, ಅದೇ ರೀತಿ ಇವತ್ತು ಒಂದು ಇಂಟ್ರಾಡೇನಲ್ಲಿ ತುಂಬ ದೊಡ್ಡ ಫಾಲ್ ಬಂದಿದೆ. ಅವತ್ತು 2 ದಿನ ಸೇರಿಸಿ ಅದು ಇವತ್ತು ಕೂಡ ದೊಡ್ಡ ಫಾಲ್ ಬಂದಿದೆ. ಈ ರೀತಿ ಫಾಲ್ಗಳು ಎಲ್ಲ ದಿನ ಸಿಗುತ್ತೆ ಅನ್ನೋ ಒಂದು ಆ್ಯಂಟಿಸಿಪೇಷನಲ್ಲಿ, ನನಗೆ 1:5 ಆಗಬೇಕು, 1:3 ಆಗಬೇಕು ಅನ್ನೋ ಆ್ಯಂಟಿಸಿಪೇಷನಲ್ಲಿ ಇಂಥ ದಿನಗಳನ್ನು ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಅದಕ್ಕೆ ನಾನು ಯಾವಾಗ ಲಾಭ ಜಾಸ್ತಿ ಆಗಿದೆ ಅಂತ ಅನಿಸುತ್ತೋ ಮಾರ್ಕೆಟಲ್ಲಿ ಅವತ್ತು ಬಂದು ಮೈಂಡ್ಫುಲ್ ಮಾಡ್ಕೊಳ್ಳಿಕ್ಕೆ ಇದೇ ಕಾರಣ. ಇದನ್ನ ನಾನು ಮೈಂಡ್ಫುಲ್ ಅಂತ ಡೆಡಿಕೇಟೆಡ್ ಪ್ಲೇಲಿಸ್ಟ್ ಕೂಡ ಮಾಡಿ ಹೇಳಿದ್ದೀನಿ. ಅದರಲ್ಲಿ ಹೇಳಿದ್ದೀನಿ ನಿಮಗೆ, ಲಾಭ ಅನ್ನೋದು ಮರೀಚಿಕೆ ಆಗದಿರಲಿ. ಅಂದರೆ ಯಾವಾಗಲೂ ಒಂದ್ಸಲ ನಂಗೆ ಲಾಭ ಆಗುತ್ತಪ್ಪ ಅನ್ನೋ ಆ ಒಂದು ಫೀಲಿಂದ ನೀವು ಹೊರಗಡೆ ಬರಬೇಕು. ಖಂಡಿತ ಇಂಥದ್ದು ಯಾವಾಗಲೂ ಒಂದ್ಸಲ ಮಾತ್ರ ಆಗುವಂಥದ್ದು, ಪ್ರತಿದಿನ ಈ ಮೂಮೆಂಟ್ ನಡೆಯೋದಿಲ್ಲ. ಆದರೆ ಪ್ರತಿದಿನ ಏನು ಮೂಮೆಂಟ್ ನಡೆಯುತ್ತಲ್ಲ ಅದಕ್ಕೂ ನಿಮ್ಮ ಹತ್ರ ಸೆಟಪ್ ಇರಬೇಕು. ಅದು ವೆರಿ ಇಂಪಾರ್ಟೆಂಟ್. ಇಲ್ಲ ಅಂದರೆ ಏನಾಗುತ್ತೆ, ಆ ಲಾಭ ಪ್ರತಿದಿನ ಸಿಗುತ್ತೆ ಅನ್ನೋ ಒಂದು ಆ್ಯಂಟಿಸಿಪೇಷನಲ್ಲಿ ಇಲ್ಲಿ ಕ್ಯಾಪಿಟಲ್ಗಳನ್ನು ಕಳ್ಕೊತೀರಾ. ಈ ಥರ ದಿನ ಸಿಕ್ಕಿದಾಗ ನಿಮಗೆ ಟ್ರೇಡ್ ಮಾಡಲಿಕ್ಕೆ ಕ್ಯಾಪಿಟಲೇ ಇರೋದಿಲ್ಲ, ವಿಚ್ ಈಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದೇ ನಾನು ಎಲ್ಲ ಫುಲ್ ಫಾಲೋ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ, ನನ್ನಿಂದನೂ ತಪ್ಪಾಗುತ್ತೆ. ಇವತ್ತು 78% ಡ್ರಾ ಡೌನ್ ಆಯಿತು HDFC ಲೈಫಲ್ಲಿ. ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ತುಂಬ ದೊಡ್ಡ ಬೆಲೆ ತೆತ್ತಿದ್ದೀನಿ. 78% ಕ್ಯಾಪಿಟಲ್ನ ಬಿಟ್ಕೊಡ್ಬೇಕಾಯಿತು. ಯಾಕೆ, ಏನು ಕಲೀಲಿಕ್ಕೆ, ಕೊನೆ ದಿನ ತನಕ ನೀವು ಸ್ಟಾಕ್ಸಲ್ಲಿ F&O ಟ್ರೇಡ್ ಮಾಡೋದಾದರೆ ಎಕ್ಸ್ಪೈರಿ ವೀಕಿಗೆ ತೊಗೊಂಡು ಹೋಗಬಾರ್ದು ಅನ್ನೋದು ಅದರಿಂದ ಒಂದು ಗೊತ್ತಾಗ್ತಾ ಹೋಯಿತು. ಆ ಕಮ್ಯುನಿಟಿಗೆ ಒಂದು ಲರ್ನಿಂಗ್ ಸಿಗ್ತಾ ಹೋಯಿತು. ದಟ್ಸ್ ವೆಲ್ ಆ್ಯಂಡ್ ಗುಡ್. ಅದು ಮಾರ್ಕೆಟ್ ಕಲಿಸಿದ್ದು, ಅದು ತೊಗೊಂಡಿದ್ದಂಥ ಫೀಸ್ ಅದು ಮಾರ್ಕೆಟು. ಬಟ್ ಹೇಳೋದು ಅರ್ಥ ಆಗ್ತಾ ಇದೆ ಅನಿಸುತ್ತೆ. ಇವತ್ತು ಈ ಒಂದು ಗ್ಯಾಪ್ ತನಕ ಅಂತಲೇ ಇದ್ದಿದ್ದು ಎಕ್ಸ್ಪೆಕ್ಟೇಷನ್. ಯಾವಾಗ ಇದು ಬಂದು ಫುಲ್ಫಿಲ್ ಆಗ್ತಾ ಇದೆಯೋ, ಇಲ್ಲಿ ನಾವು ಇನ್ನೇನು ಯೋಚನೆ ಮಾಡಿದಿರಲಿಲ್ಲ. 360 380 ಝೋನ್ ಬಿಟ್ಟು ಕೆಳಗಡೆ ಬರ್ತಿದೆ ಅಂದಾಗ ಈ ಎಕ್ಸಾಕ್ಟ್ಲಿ ಒಂದು ಕ್ಯಾಂಡಲ್ ಹಿಂದೆ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡ್ವಿ, ಅಲ್ಲೇ ಒಂದು ಬಂದು ನಿಂತ್ಕೊಂಡಿದೆ. ಸೊ ನಾಳೆಗೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರಬೇಕು ಅಂತಂದರೆ, ನೋಡಿ ಅಕಸ್ಮಾತ್ 19,400 ಅಥವಾ 19,380 ಮೇಲ್ಗಡೆ ಇವತ್ತೇನಾದ್ರು ಕ್ಲೋಸಿಂಗ್ ಆಗಿತ್ತು ಅಂತಂದರೆ ನಿಫ್ಟಿ, ನಾಳೆ ಖಂಡಿತವಾಗ್ಲೂ 19,300 ಕೆಳಗಡೆ ಒಂದು ಕಂಟಿನ್ಯೂಷನ್ ಬರುತ್ತೆ ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತಾ ಇದ್ದೆ. ಬಟ್ ಈಗ ಏನಾಗಿದೆ ಅಂತಂದರೆ, ಒಂದು ದೊಡ್ಡ ಮೂಮೆಂಟ್ ಆಗಿದೆ, ಆ ಮೂಮೆಂಟ್ ಒಳಗಡೆ ಇನ್ನೊಂದು ಮೂಮೆಂಟ್ ಆಗ್ತಾ ಇದೆ. ಸೊ ಈಗ ಏನಾಗುತ್ತೆ ಅಂದರೆ, ಇದು ತುಂಬ ಇಂಪಾರ್ಟೆಂಟ್ ಆದಂಥ ಇವಾಗ ರೆಸಿಸ್ಟೆನ್ಸ್ ಗೊತ್ತಿತ್ತು ಮೊದಲಿಂದನೂ. ಬಟ್ ಇವಾಗ ಏನಾಗುತ್ತೆ, ನಾಳೆ ಅಗ್ರೆಸಿವ್ ಆಗಿ 19,500 ಅಥವಾ ಇವತ್ತಿಂದ ಏನು ಹೈ ಇತ್ತಲ್ಲ ಇಲ್ಲಿಂದ ಪುಷ್ ಮಾಡಕ್ಕೆ ಹೋಗ್ತಾರೆ. ಅಗ್ರೆಸಿವ್ ಆಗಿ ಪುಷ್ ಬರ್ತಾ ಹೋಗುತ್ತೆ. ಯಾರಾದರೂ ಆಪ್ಷನ್ ರೈಟಿಂಗ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಈ ಲೆವೆಲ್ಗಳನ್ನು ರೆಫರೆನ್ಸ್ ಮಾಡ್ಬೋದು. ಅಂದರೆ 19,450 19,550 ಎಲ್ಲ ಇವಾಗ ತುಂಬ ಸೇಫ್ ಲೆವೆಲ್ ಆಗೋಯಿತು. ಅದೇ ರೀತಿಯಾಗಿ ಕೆಳಗಡೆಗೆ ನಿಮಗೆ 19,200 ಅನ್ನೋದು ವೆರಿ ಇಂಪಾರ್ಟೆಂಟ್ ಆದಂಥ ಪ್ರೈಸ್ ಆಕ್ಷನ್ ಆಗುತ್ತೆ. ಯಾಕೆಂದರೆ ಹಿಂದೆ ಕೂಡ ಸಪೋರ್ಟ್ ತೊಗೊಂಡಿರೋಂಥದ್ದು. ಸೊ ನಾಳೆ 19,500 19,200 ಎಕ್ಸ್ಪೈರಿನ ಮುಗಿಸೋವಂಥ ಸಾಧ್ಯತೆ ಕೂಡ ಇರುತ್ತೆ. ಅಂದರೆ ನಾಳೆ ಫಾಲ್ ಕಂಟಿನ್ಯೂ ಆದ್ರೂ ನಿಮಗೆ ಒಂದು 100-150 ಪಾಯಿಂಟ್ ಕೆಳಗಡೆ ಇದೆ 19,200 ಅನ್ನೋದು. ಸೊ 19,200 ಅನ್ನೋದು ಈಗಲೂ ಕೂಡ ಸೇಫ್ ಅಂತಲೇ ಅನ್ನಿಸ್ತಾ ಇದೆ. ಅನ್ಲೆಸ್ ಇದು ಬದಲಾವಣೆ ಆಗಬೇಕು ಅಂತಂದರೆ ಏನಾಗಬೇಕು, ನಾಳೆ ಏನಾದರೂ ತುಂಬ ದೊಡ್ಡದಾಗಿ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂತಂದರೆ ನಿಮಗೆ ಈ 19,200 ಯಾವ ರೀತಿ ಟೆಸ್ಟ್ ಮಾಡುತ್ತೆ ಅಂತ ನೋಡ್ಕೊಂಡು ಅಲ್ಲಿಂದ ಫಾಲೋ ಅಪ್ ಬಂದರೆ ಮಾತ್ರ ನೀವು ಕೆಳಗಡೆ ಟ್ರೇಡ್ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ವಾಪಸ್ ಸೈಡ್ ವೇಸ್ ಬಂದು ಹೇಗೇನು ಹೇಳ್ದಂಗೆ ಇಲ್ಲಿಂದ ಪುಷ್ ಮಾಡ್ತಾ ಹೋಗ್ತಾರೆ ಮೇಲ್ಗಡೆ, ಇಲ್ಲಿಂದ ಅವಾಗ ಇನ್ನೂ ಕೆಳಗಡೆ ಸ್ಕ್ವೀಸ್ ಆಗುತ್ತೆ. 19,400 19,200 ನಿಮಗೆ ಒಂದು ಎಕ್ಸ್ಪೈರಿ ಸೈಡ್ ವೇಸ್ ಬೋರಿಂಗ್ ಎಕ್ಸ್ಪೈರಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಕಸ್ಮಾತ್ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂತಂದರೆ ನೋಡಿ, ಈ ಚಾನಲ್ ರೆಫರೆನ್ಸೇ ಆಗಿರುತ್ತೆ. ಸೊ ಈ ರೀತಿ ಗ್ಯಾಪ್ ಅಪ್
ಓಪನಿಂಗ್ ಆಗೋಯ್ತು ಅಂತಂದರೆ ನಾಳೆ 19,400 ಈ ಝೋನಲ್ಲಿ. ಸೊ ಇಲ್ಲೂ ಕೂಡ ಇವಾಗ ರೆಸಿಸ್ಟೆನ್ಸ್ ಇದೆ 19,400. ಈ ಝೋನಲ್ಲಿ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ನೋಡಿಕೊಂಡು ಈ ಚಾನಲ್ನ ಬ್ರೇಕ್ ಆಗಿ ಕೆಳಗಡೆ ಬಂತು ಅಂತಂದರೆ ಮತ್ತೆ ನಿಮಗೆ ಚೇಂಜ್ ಆಗ್ತಾ ಹೋಗೋದು. ಬಟ್ ಸದ್ಯಕ್ಕೆ ನೀವು ಆಪ್ಷನ್ ಚೈನು ಬೇರೆ ಯಾವುದೇ ಡೇಟಾ ರೆಫರ್ ಮಾಡೋದಾದ್ರೂ ವೀಕ್ ಆಗಿದೆ. ಇದೊಂದು ಆಕ್ಟಿವಿಟಿ ಕೂಡ ಕೊಟ್ಟಿದ್ದೆ ಗ್ರೂಪಲ್ಲಿ ನಾನು 19,400 ಪಿ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಹೇಳಿ ಅಂತ. ಯಾಕಂದರೆ ಎಷ್ಟೋ ಕೋಟಿಲಿ ಇದ್ದಿದ್ದು 1.5 ಕೋಟಿನೋ ಏನೋ ಇದ್ದಿದ್ದು ನಿಮಗೆ ಮುಗಿಯ ಬರೋಷ್ಟೊತ್ತಿಗೆ ನಿಮಗೆ 1 ಕೋಟಿನೋ ಅಥವಾ ಅದಕ್ಕಿಂತ ಕಮ್ಮಿ ಆಗಿರಬೇಕು. ಇವಾಗ ನೋಡೋಣ. ಸೊ ಆ ರೀತಿ ಪೊಸಿಷನ್ಗಳು ಸ್ಕ್ವೇರ್ ಆಫ್ ಆಯಿತು. ಯಾಕೆ ಆ ರೀತಿ ಆಯಿತು ಅಂತಂದರೆ ಇವತ್ತು ಬೆಳಗ್ಗೆ ನೀವು ನೋಡೋದಾಗಿದ್ದರೆ 19,400ರಿಂದ 19,500 ತುಂಬ ಟೈಟಾಗಿ ಕೂತಿದ್ರು ಈ ಝೋನಲ್ಲಿ. ಎರಡೂ ಕಡೆ ನಿಮಗೆ ಇಲ್ಲಿಂದ ಕಾಲ್ ರೇಟಿಂಗ್ ಆಗಿತ್ತು, ಇಲ್ಲಿಂದ ಪುಟ್ ರೇಟಿಂಗ್ ಆಗಿತ್ತು. ಯಾವಾಗ ಒಂದು ಕಡೆಗೆ ಸಂಚಕಾರ ಇದೆ ಅಂತ ಗೊತ್ತಾಗುತ್ತೋ ಅವರು ಅಗ್ರೆಸಿವ್ ಆಗಿ ಅಲ್ಲಿಂದ ಪೊಸಿಷನ್ಗಳನ್ನು ಸ್ಕ್ವೇರ್ ಆಫ್ ಮಾಡಿಕೊಂಡ್ರು. ತುಂಬ ಹ್ಯೂಜ್ ನಂಬರಲ್ಲಿದ್ದರು. ಅದರಿಂದನೂ ಕೂಡ ನಿಮಗೆ ಪುಷ್ ಬರ್ತಾ ಹೋಗುತ್ತೆ. ಅವರು ಏನು ಮಾಡಿರ್ಬೋದು, ವಾಪಸ್ ಬಂದು ಇಲ್ಲಿಂದ ಈ ಕಡೆ ನಮಗೆ ಕಾಲ್ ರೇಟಿಂಗ್ನ ಮಾಡಿರ್ಬೋದು, ಅಂದರೆ ಶಿಫ್ಟ್ ಮಾಡ್ಕೊಂಡಿರ್ಬೋದು ಅಥವಾ ತಮ್ಮ ಪೊಸಿಷನ್ಗಳನ್ನ ಇನ್ನೂ ಕೆಳಗಡೆ ಹೋಗಿರ್ಬೋದು. ಸೊ ಇದರಿಂದ ಏನಾಗ್ತಾ ಹೋಯಿತು, ಸೊ ಇನ್ನೂ ಒಂದು ಜಾಗ ಸಿಗ್ತಾ ಹೋಯಿತು ಮಾರ್ಕೆಟಿಗೆ, ಗ್ಯಾಪ್ ಕೂಡ ಆಯಿತು, ಗ್ಯಾಪು ಫಿಲ್ ಆಗ್ತಾ ಹೋಯಿತು. ಇದು ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ನಿಮಗೆ ಗೊತ್ತಾಗೋದಿಲ್ಲ. ನೋಡಿ, ನೆನ್ನೆ ನ್ಯಾಸ್ಡ್ಯಾಕ್ ರೆಫರೆನ್ಸ್ ಕೊಟ್ಟು ಹೇಳಿದ್ದಕ್ಕೆ ಅದೇ ಉದ್ದೇಶ, ಅದೊಂದು ಹೇಳಬೇಕಾಗಿತ್ತು. ಸೊ ಕಂಪ್ಲೀಟ್ ವೀಡಿಯೋ ನೋಡಿದವ್ರಿಗೆ ಗೊತ್ತಾಗಿರುತ್ತೆ ನೆನ್ನೆ ಯಾವ ರೀತಿ ಅಂತ. ಸೊ ಇವತ್ತು ಓಪನಿಂಗ್ ಆದಾಗ ರೇಂಜ್ ಬೌಂಡ್ ಅನ್ನೋದಕ್ಕೆ ಕಾರಣ ಏನು ಅಂತಂದರೆ 11 ಗಂಟೆ ಆದರೂ ನಿಮಗೇನು ಮೂವ್ಮೆಂಟ್ ಬರ್ತಾ ಇಲ್ಲ ಅಂತಂದರೆ, ಸೊ ನೆನ್ನೆನೂ ಕೂಡ ನೀವು ಬ್ಯಾಂಕ್ ನಿಫ್ಟಿನಲ್ಲಿ ಹೇಳಬೇಕಾದ್ರೆ ಅದು ಗೊತ್ತಾಗುತ್ತೆ. ಸೊ ನಿಫ್ಟಿನಲ್ಲಿ ರೆಫರೆನ್ಸ್ ಗೊತ್ತಾಗಿದೆ ಅನ್ಕೊಂತೀನಿ. ಸೊ 19,400 19,500 ಲೆವೆಲ್ ಎಲ್ಲ ಸೇಫ್ ಲೆವೆಲ್ ಅಂತ ಆಗುತ್ತೆ ನಾಳೆ. ಅಕಸ್ಮಾತ್ 19,400ಕ್ಕೆ ರೀಟ್ರೇಸ್ ಆದ್ರೂ ಕೂಡ ಅದೊಂದು ರೆಸಿಸ್ಟೆನ್ಸ್ ಆಕ್ಟ್ ಆಗ್ತಾ ಹೋಗುತ್ತೆ. ಬಟ್ ಈ ಟ್ರೆಂಡ್ ಲೈನ್ ರೆಫರೆನ್ಸ್ನ ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ. ಇನ್ನೂ ಅದೇ ಝೋನಲ್ಲೇ ಇದ್ದೀವಿ. ಸೊ ಮೇಲ್ಗಡೆ ಈ ರೆಫರೆನ್ಸ್ ಇದೆ. ಸೊ ಇದನ್ನು ಬ್ರೇಕ್ ಕೆಳಗಡೆ ಬಂತು ಅಂದರೆ 19,300 ನಿಮ್ಮ ಫಸ್ಟ್ ಟಾರ್ಗೆಟ್ ಆಗಿರಬೇಕು. ಅದಕ್ಕೆ ನಾನು ಕೆಳಗಡೆ ಬರ್ತಾ ಹೋಯಿತು ಅಂದರೆ 19,250 ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ತುಂಬ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆದರೆ ದಯವಿಟ್ಟು ವೇಟ್ ಮಾಡಿ. ಗ್ಯಾಪ್ ಅಪ್ ಓಪನಿಂಗ್ ಆದರೆ ಈ ಝೋನನ್ನು ಯಾವ ರೀತಿ ಟೆಸ್ಟ್ ಆಗುತ್ತೆ ಅಂತ ನೋಡಿಕೊಂಡು ಟ್ರೇಡ್ ಮಾಡ್ಬೋದು. ಇದೇ ಝೋನಲ್ಲಿ ಓಪನ್ ಆಗಿ ನಿಮ್ಗೆ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಬೆಸ್ಟ್ ಟ್ರೇಡ್ ಆಗಿರುತ್ತೆ ನಾಳೆಗೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದ್ರೆ ನೋಡಿ, ಬ್ಯಾಂಕ್ ನಿಫ್ಟಿನ ನಿನ್ನೆ ಏನು ಮಾತಾಡ್ಕೊಂಡಿದ್ವಿ, ಒಂದು ಝೋನಲ್ಲಿ ಹೋಗ್ತಾ ಇತ್ತು. ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಎಸ್ಟಾಬ್ಲಿಷ್ ಆಗಿತ್ತು. ಫಸ್ಟ್ ಟೈಮ್ ಆ ಟ್ರೆಂಡ್ ಲೈನ್ಗಿಂತ ಕೆಳಗಡೆ ಬಂದು ಕ್ಲೋಸ್ ಆಗೋ ಥರ ಅನಿಸ್ತಾ ಇದೆ. ಇದು ವೀಕ್ ಸೆಂಟಿಮೆಂಟಾ ಅಂತ ನಿಮಗೆ ಕೇಳ್ಬಿಟ್ಟು ಹೋಗಿದ್ದೆ. ಇವತ್ತೇನಾಯಿತು, ಆ ಝೋನ್ಗಿಂತ ಮೇಲ್ಗಡೆನೇ ಓಪನ್ ಆಯಿತು. ಸೊ ಮೇಲ್ಗಡೆ ಓಪನ್ ಆದರೆ 44,800 ತನಕ ಇವತ್ತು ಆಲ್ಮೋಸ್ಟ್ ಟಚ್ ಮಾಡೋಕ್ಕೆ ಹೋಗಿದೆ. ಅಲ್ಲಿಂದ ನಿಮಗೆ ಶಾರ್ಪರ್ ರಿಜೆಕ್ಷನ್ ಬರ್ತಾ ಇದೆ. ಸೊ ಬೆಳಗ್ಗೆನೇ ನಿಮಗೆ ಇಲ್ಲೊಂದು ಹಾಲ್ಟ್ ಆದಾಗ ಇವತ್ತು ಏನಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಂದಿದ್ದೆ, ನಿನ್ನೆ ಥರನೇ ನಿಮಗೊಂದು ಕ್ಲೋಸಿಂಗ್ ಆಗ್ಬೋದು, ಅಂದರೆ ಒಂದು ಸೈಡ್ ವೇಸ್ ಆಗಿ ಕೆಳಗಡೆ ಬಂದು ಕ್ಲೋಸ್ ಆಗ್ಬೋದು ಅಂತ. ಅಂದರೆ ನನ್ನ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ವಾಪಸ್ ಇದು 44,500 44,600 ಈ ಝೋನಲ್ಲಿ ಬಂದು ಕ್ಲೋಸ್ ಆಗ್ಬೋದು. ನಿನ್ನೆ ಲೆವೆಲ್ಗೆ ಆಲ್ಮೋಸ್ಟ್ ಬಂದು ಕ್ಲೋಸ್ ಆಗ್ಬೋದು ಅಂತ. ಈ ರೀತಿ ವಾಟರ್ ಫಾಲ್ನ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬೆಳಗ್ಗೆ ಅಪ್ಡೇಟ್ ಕೂಡ ಕೊಟ್ಟಿದ್ದೆ ನಿಮಗೆ. ಸೊ ಇವತ್ತೊಂದು ಸೈಡ್ ವೇಸ್ ಆಗಿರುವಂಥದ್ದು ಒಂದು ಸ್ವಲ್ಪ ಸ್ಲೈಟ್ಲಿ ನೆಗೆಟಿವ್ ಆಗಿರುವಂಥ ಒಂದು ಕ್ಲೋಸಿಂಗ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಈ ಪ್ರೈಸ್ ಆಕ್ಷನ್ ನಾಳೆ ಉಳಿಸ್ಕೊಳುತ್ತೆ ಮಾರ್ಕೆಟು ಅಂತ ಅಂದ್ಕೊಂಡಿದ್ವಿ ನಾವು. ಅಂದರೆ 44,500ಕ್ಕಿಂತ ಕೆಳಗಡೆ ಏನಾದರೂ ಕ್ಲೋಸ್ ಆಯಿತು ಅಂದರೆ ಸರಿ ಸುಮಾರು ಈ ಝೋನ್ ಹತ್ತಿರ ಬಂದು 44,450 ಈ ಝೋನ್ ಹತ್ತಿರ ಬಂದು ಟೆಸ್ಟ್ ಆಯಿತು ಅಂತಂದರೆ ನೋಡಿ, ಮಲ್ಟಿಪಲ್ ಟೈಮ್ಸ್ ಇಲ್ಲೊಂದ್ಸಲ ಟೆಸ್ಟ್ ಆಗಿದ್ದಂಥ ಝೋನು, ಇಲ್ಲಾಗಿದ್ದಂಥ ಝೋನು, ಇಲ್ಲೂ ಇವತ್ತು ಅಲ್ಲೇ ಬಂದು ಕ್ಲೋಸ್ ಆಗಿದೆ ಅಂದರೆ ನಾಳೆ ನಮಗೆ ಒಂದು ಒಳ್ಳೆ ಮೂವ್ ಕೆಳಗಡೆ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದಾಯಿತು. ಬಟ್ ಇವತ್ತೇ ಆ ಮೂವ್ ಬಂದಾಗ ನೀವು ಪೊಸಿಷನ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು ಅಷ್ಟು ಸರಿ ಹೋಗೋದಿಲ್ಲ. ಯಾಕೆಂದರೆ ನಾಳೆ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ನೀವು ಬಂದಿರೋ ಪ್ರಾಫಿಟ್ನ ಬಿಟ್ಕೊಟ್ಟಂಗಾಗುತ್ತೆ. ಅಗೇನ್ ನಮ್ಮದು ಒಳ್ಳೆ ಲಕ್ಷ್ಮಣ ರೇಖೆ ಹಾಕ್ದಂಗಿಲ್ಲ ಏನಾಯಿತು, 44,168ಕ್ಕೆ ಬಂತು, ಅಲ್ಲಿ ಬರ್ತಿದ್ದ ಹಾಗೆ ನೋಡಿ ಸಪೋರ್ಟ್ ಅಂತ ಹೋಯಿತು. ಸೊ ಅನಿಸ್ಬೋದು ಕೆಲವರಿಗೆ, ಅನಿಸ್ಬೋದು ಇಷ್ಟು ಜೋರಾಗಿ ಬೀಳ್ತಾ ಇದೆ, ಹಿಂದೆ ಇರೋ ಸಪೋರ್ಟ್ ಎಲ್ಲ ಲೆಕ್ಕಕ್ಕೆ ಬರಲ್ಲ, ಇಲ್ಲಿಂದ ಕೊಚ್ಕೊಂಡು ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ಇಲ್ಲ ನಾನು ಹೇಳ್ತಾ ಇಲ್ಲ. ಬಟ್ ನಾವೇ ಒಂದು ಹಾಕೊಂಡ್ರೆ ಲೆವೆಲ್ ಅಂತ ಅಂದಾಗ ಅದನ್ನು ನಾವು ನಂಬಬೇಕಾಗುತ್ತೆ. ಸೊ ಇಲ್ಲಿ ಎಕ್ಸಾಕ್ಟಿವ್ ನೀವು ಪೊಸಿಷನ್ನ ನೀವು ಕ್ಲೋಸ್ ಮಾಡ್ಬೋದಾಯಿತು. ಸರಿ ಸುಮಾರು 250ರಿಂದ 280 ಕ್ಲೋಸ್ ಟು 300 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಲಿಕ್ಕೆ ಸಾಧ್ಯ ಆಯಿತು ಬ್ಯಾಂಕ್ ನಿಫ್ಟಿನಲ್ಲಿ. ಆದರೆ ಅಫ್ಕೋರ್ಸ್ ಅಗ್ರೆಸಿವ್ ಪೊಸಿಷನ್ ಇರಲಿಲ್ಲ. ಕಾರಣ ಇಷ್ಟೇ, ನಾನು ಹೇಳಿದ್ದೀನಿ ನಿಮಗೆ, ಒಂದು ಕ್ಯಾರಿ ಫಾರ್ವರ್ಡ್ ಮಾಡುವಂಥ ಮೆಂಟಾಲಿಟಿನೇ ಇತ್ತು. ಅದನ್ನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ಹಾಗಿದ್ದಾಗ ನೀವು ತುಂಬ ಓವರ್ ಸೈಜಿಂಗ್ ಆಗಿ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಹೋಗಬಾರ್ದು. ಯಾಕೆಂದರೆ ಏನು ಬೇಕಾದ್ರೂ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಪೊಸಿಷನ್ ಸೈಜಿಂಗ್ ಇಂಟ್ಯಾಕ್ಟಲ್ಲೇ ಇತ್ತು. ಆದರೂ ಕೂಡ ನಂಬರ್ ಆಫ್ ಪಾಯಿಂಟ್ಸ್ ಅಂತ ನೀವು ಕ್ಯಾಪ್ಚರ್ ಮಾಡೋದಾದರೆ ಇವತ್ತು ಒಳ್ಳೆ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದಾಯಿತು. ಅದನ್ನ ನಾನು ಅಪ್ಡೇಟ್ ಕೂಡ ಕೊಟ್ಟಿದ್ದೆ. ನಿಫ್ಟಿನಲ್ಲಿ ಒಂದು 50 ಪಾಯಿಂಟ್ಸ್ ಕ್ಯಾಪ್ಚರ್ ಆಯಿತು. ಬ್ಯಾಂಕ್ ನಿಫ್ಟಿನಲ್ಲಿ 250 to 300 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಲಿಕ್ಕೆ ಸಾಧ್ಯ ಆಯಿತು. ಈ ರೀತಿ ಎಲ್ಲ ದಿನಗಳಲ್ಲೂ ಆಗೋದಿಲ್ಲ. ಬಟ್ ಇದೇ ನಿಮ್ಮ ಸೈಕಾಲಜಿಯನ್ನು ಕೂಡ ಇಂಪ್ಯಾಕ್ಟ್ ಮಾಡ್ತಾ ಹೋಗ್ಬೋದು. ಹಾಗಾಗಿ ಅದರಿಂದ ನೀವು ತುಂಬ ಹುಷಾರಾಗಿರಬೇಕು. ಬುಧವಾರ ಗುರುವಾರಗಳು ನಿಮ್ಗೆ ಏನಾಗಿರುತ್ತೆ, ಆಪ್ಷನ್ ಚೈನೇ ನಿಮ್ಮ ಫ್ರೆಂಡ್ ಆಗಿರುತ್ತೆ. ಇದನ್ನ ನಾನು ಸ್ನ್ಯಾಪ್ಶಾಟ್ಗಳು ಕೂಡ ಕೊಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಯಾವ ರೀತಿ ಅಂತ. ಸೊ ಅದಾದಮೇಲೆ ನಾನು ಇನ್ನೇನು ಹೇಳಕ್ಕೆ ಹೋದೆ ಅಂತಂದರೆ, ಕೆಲವರು ಕೇಳಿದ್ರೆ ನಾನು ನನ್ನ ಅಕೌಂಟನ್ನು ಹ್ಯಾಂಡಲ್ ಮಾಡ್ಕೊಡ್ತೀರಾ ಅಂತ ಕೇಳಿದ್ದಾರೆ ಕೆಲವರು. ನೋಡಿ ಸರ್, ಈ ರೀತಿ ಯಾರಾದರೂ ನಿಮ್ಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ಅದರಿಂದ ದೂರ ಇರಿ. ಯಾಕೆ ಅಂದರೆ ಟ್ರೇಡಿಂಗಲ್ಲಿ ನಿಮಗೆ ಫಿಕ್ಸ್ಡ್ ಇನ್ಕಮ್ ಅಂತ ಹೇಳೋಕ್ಕಾಗಲ್ಲ. ಕೆಲವರು ಅದನ್ನೂ ಕ್ವಶನ್ ಕೇಳಿದ್ದೀರಾ, ನನಗೆ ಮನೆಯಲ್ಲಿ ತುಂಬ ಪ್ರಾಬ್ಲಮ್ಸ್ ಇದೆ ಸರ್, ನೀವು ಯಾರು ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಒಬ್ರದ್ದೇ ಅಂತ ನಾನು ಹೇಳ್ತಾ ಇಲ್ಲ, ಆ ವಿಷಯಕ್ಕೆ ನಾನು ತೊಗೊತಾ ಇಲ್ಲ. ಈ ರೀತಿ ಹಿಂದೆನೂ ನನಗೆ ಒಂದಿಬ್ಬರು ಕಾಂಟ್ಯಾಕ್ಟ್ ಮಾಡಿದರು, ನಮ್ಮ ಅಕೌಂಟ್ನ ಹ್ಯಾಂಡಲ್ ಮಾಡ್ಕೊಡ್ತೀರಾ ಅಂತ. ನೋಡಿ, ಆ ರೀತಿ ಇರೋದಿಲ್ಲ. ಯಾಕೆ ಅಂತಂದರೆ ಆವಾಗ ನೀವು ಏನು ರಮ್ಮಿ ಅಂತ ಬರುತ್ತೆ ಅಥವಾ ಬೇರೆ ಯಾವುದೋ ಬರುತ್ತಲ್ಲ ಬೆಟ್ಟಿಂಗ್ ಎಲ್ಲ, ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಯಾಕೆಂದರೆ ಅಲ್ಲೇನಂದರೆ ಯಾವುದೋ ಒಬ್ಬ ಪ್ಲೇಯರ್ ಮೇಲೆ
ಇವತ್ತು ಚೆನ್ನಾಗಿ ಸ್ಕೋರ್ ಮಾಡ್ಬೋದು ಅಥವಾ ಇವತ್ತು ವಿಕೆಟ್ ತೆಗಿಬೋದು ಅಂತ ಆ ವ್ಯಕ್ತಿಗೆ ಅವತ್ತಿನ ಪೊಟೆನ್ಷಿಯಲ್ ಏನು ಅಂತ ಗೊತ್ತಿರಲ್ಲ, ಏನು ಮ್ಯಾಚ್ ಆಗುತ್ತೆ, ಹೇಗೆ ವಾತಾವರಣ ಬರುತ್ತೆ ಅಂತ ಗೊತ್ತಿರೋದಿಲ್ಲ. ಅದಕ್ಕೆ ಮುಂಚೆ ಅವ್ರ ಮೇಲೆ ಬೆಟ್ ಮಾಡ್ತಾ ಇರ್ತಾರೆ. ಸೊ ಮಾರ್ಕೆಟಲ್ಲೂ ನೀವು ಹೊರಗಡೆ ಇರೋರು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಹತ್ರ ಬಿಡಿ, ಫ್ರೆಂಡ್ಸ್ ಸರ್ಕಲಲ್ಲಿ ಇವಾಗ ಸುಮಾರು ಜನ ಮಾರ್ಕೆಟಲ್ಲಿ ಇರ್ತಾರೆ. ಬಟ್ ನಿಮ್ಮ ಫ್ಯಾಮಿಲಿನಲ್ಲಿ ಸ್ವಲ್ಪ ನಿಮಗಿಂತ ದೊಡ್ಡ ಏಜ್ ಗ್ರೂಪ್ ಅವರಲ್ಲಿ ಒಂದ್ಸಲ ಕೇಳ್ಕೊಂಡ್ಬನ್ನಿ ಟ್ರೇಡಿಂಗ್ ಬಗ್ಗೆ ಯಾವ ರೀತಿ ಅಭಿಪ್ರಾಯ ಇದೆ ಅಂತ. 10ರಲ್ಲಿ 8 ಜನ ಇದನ್ನು ಜೂಜು ಅಂತಲೇ ಕರೀತಾರೆ. ಸೊ ಅದು ಅಲ್ಲ ಅಂತಂದರೆ ಇಲ್ಲಿ ಒಂದು ಪ್ರಾಪರ್ ಎಕ್ಸ್ಪೈರಿ ಅಂತ ಇದೆ, ಇಲ್ಲಿ ಒಂದು ಫ್ರೇಮ್ ವರ್ಕ್ ಇದೆ ಸೆಬಿ ಅಂತ, ಅದರೊಳಗಡೆ ನಾವು ಹ್ಯಾಂಡಲ್ ಮಾಡ್ತಾ ಇರ್ತೀವಿ. ಇಲ್ಲಿ ಒಂದು ಆಪ್ಷನ್ ಗ್ರೀಕ್ಸ್ ಅಂತ ಇದೆ. ಇದೆಲ್ಲ ಗೊತ್ತಾಗಬೇಕು ಅಂದರೆ ಇದು ನಾನು ಎಲ್ಲಿ ಹೇಳಿದೆ, ಟೆಕ್ನಿಕಲ್ ಅನಾಲಿಸಿಸ್ ಅಂತ ಮಾಡಬೇಕಾದ್ರೆ ಇದ್ರ ಬಗ್ಗೆ ಹೇಳಿದ್ದೀನಿ. ಒಂದು ಸಣ್ಣದಾದಂಥ ಎಳೆ ಇದೆ, ಗ್ಯಾಂಬ್ಲಿಂಗ್ ಅಂತ ಕರೆಯೋಕ್ಕೆ ಅಥವಾ ಇದನ್ನ ಒಂದು ಬಿಸ್ನೆಸ್ ಅಂತ ಕರೆಯೋಕ್ಕೆ. ಸೊ ಶಾರ್ಟ್ ಸೀರೀಸಲ್ಲಿ ನಾವು ಏನು ಮಾತಾಡಿದ್ವಿ, ಇದೊಂದು ಶಾರ್ಟೆಸ್ಟ್ ವರ್ಕಿಂಗ್ ಅವರ್ ಬಿಸ್ನೆಸ್ ಅಂತ ನಿಮ್ಗೆ ಹೇಳಿದ್ದೀನಿ. ಅಂದರೆ ನೀವು ಹೊಸದಾಗಿ ಏನಾದ್ರು ಬಿಸ್ನೆಸ್ ಶುರು ಮಾಡಬೇಕು ಅಂತ ಹೋದರೆ ನಿಮಗೆ ಬಂಡವಾಳ ಬೇಕು, ನೀವು ಅದಕ್ಕೆ ಏನೋ ಒಂದು ಸ್ಟೋರ್ ಅಂತ ಇದ್ರೆ ಅದನ್ನು ಓಪನ್ ಮಾಡಬೇಕು, ರಾ ಮೆಟೀರಿಯಲ್ಸ್ ತರಿಸ್ಕೋಬೇಕು, ಸಂಬಳ ಕೊಡಬೇಕು, ಇಷ್ಟೆಲ್ಲ ಒಂದು ತಾಪತ್ರಯಗಳಿದೆ, GST ಫೈಲ್ ಮಾಡಬೇಕು, ಇದೆಲ್ಲ ಇದೆ ಅಲ್ವಾ. ಆದರೆ ನೀವು ಒಂದು ಟ್ರೇಡಿಂಗ್ನ ಬಿಸ್ನೆಸ್ ಥರ ತೊಗೊಳ್ತೀರಾ ಅಂತಂದರೆ ನೀವು ಮನೇಲಿ ಕೂತ್ಕೊಂಡು ನೀವು ಕೂತ ಜಾಗದಿಂದ ನಿಮಗೆ ಒಂದು ಕಂಪ್ಯೂಟ್ರು, ನೀವು ಇನ್ನೇನು ಬೇಕಾಗಿಲ್ಲ ಎಕ್ವಿಪ್ಮೆಂಟು, ಅಷ್ಟೊಂದು ಈಸಿಯಾಗಿ ಶುರು ಮಾಡುವಂಥ ಬಿಸ್ನೆಸ್. ಬಟ್ ಯಾವುದಾದ್ರೂ ಈಸಿಯಾಗಿದೆಯಾ ದುಡ್ಡು ಮಾಡೋದು ಇಲ್ಲ. ಸೊ ಸುಮಾರು ಜನ ಎಲ್ಲಿ ತಪ್ಪು ಹಿಡಿತಾ ಇರೋದು ದಾರಿ ಅಂತಂದರೆ, ಟ್ರೇಡಿಂಗ್ ಅನ್ನೋದು ಒಂದು ಶಾರ್ಟ್ ಕಟ್, ಇಲ್ಲಂದರೆ ಈಸಿಯಾಗಿ ದುಡ್ಡು ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ಬರ್ತಾ ಇದ್ದೀರಾ. ದಯವಿಟ್ಟು ಆ ಎಕ್ಸ್ಪೆಕ್ಟೇಷನಿಂದ ಬರಬೇಡಿ, ಆ ರೀತಿ ವರ್ಕೌಟ್ ಆಗಲ್ಲ. ಈಸಿ ಮನಿ ಅನ್ನೋದು ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಸೊ ಪ್ರತಿಯೊಂದಕ್ಕೂ ನೀವು ಕಷ್ಟ ಅನ್ನೋದನ್ನ ಪಡಲೇಬೇಕು. ಸೊ ನೀವು ಕಲಿಯಲಿಕ್ಕೆ ಟೈಮ್ ಕೊಡಿ ಅಂತ ನಾನು ಹೇಳ್ತೀನಿ. ಸೊ ಕಲಿತರೆ ನೀವು ಆ ಒಂದು ಟೈಮನ್ನು ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಅದರಿಂದ ಒಂದು ಔಟ್ಪುಟ್ ಅನ್ನೋದು ಸಿಗ್ತಾ ಹೋಗುತ್ತೆ. ನಾವು ಎಜುಕೇಷನ್ ಅಂತ ಮಾಡ್ತಾ ಇರೋದು ಅದೇನೆ. ಎಲ್ಲರಿಗೂ ಒಂದು ಡೈರೆಕ್ಟಾಗಿ ಯಾರಿಗೂ ಹೋಗಿ ಕೆಲಸ ಕೊಡಿ ಅಂದರೆ ಕೊಡ್ತಾರಾ? ಇಲ್ಲ. ನಾವು ಅದಕ್ಕೆ 22 ವರ್ಷ ನಾವು ಒಂದು ಎಜುಕೇಷನ್ ಅಂತ ಮಾಡ್ಕೊಂಡು ಬಂದರೆ ಅದ್ರ ಮೇಲೂ ಕೇಳ್ತಾರೆ ಇವಾಗ. ಸೊ ಆ ರೀತಿಯಾದಂಥ ಪರಿಸ್ಥಿತಿ. ಹಾಗಾಗಿ ಫ್ರೀಯಾಗಿ ಅಥವಾ ಈಸಿಯಾಗಿ ಒಂದೇ ದಿನದಲ್ಲಿ ಬದಲಾಗೋದು ಈ ರೀತಿ ಯಾವುದೂ ಇಲ್ಲ. ಸೊ ಫಿಕ್ಸ್ಡ್ ಇನ್ಕಮ್ ಬರಬೇಕು ಅಂತಂದರೆ ಎಗೇನ್ ಸಾಧ್ಯ ಇದೆ ಅದರಲ್ಲಿ, ಆದರೆ ಅದಕ್ಕೆ ನಿಮಗೆ ಎಗೇನ್ ದೊಡ್ಡ ಕ್ಯಾಪಿಟಲ್ನೇ ಬರಬೇಕಾಗುತ್ತೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ, ಆಪ್ಷನ್ ರೈಟಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಆಪ್ಷನ್ ರೈಟಿಂಗಲ್ಲಿ ಯಾಕೆ ಗೆಲ್ತಾರೆ ಅನ್ನೋದನ್ನು ನಾನು ಪೇ ಆಫ್ ಚಾರ್ಟ್ ತೋರಿಸ್ಬಿಟ್ಟು ಅದನ್ನ ಆಪ್ಷನ್ ಬೈಯಿಂಗಿಗೆ ಯಾವ ರೀತಿ ಅದನ್ನ ನೀವು ಅಡಾಪ್ಟ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಬಟ್ ಖಂಡಿತವಾಗ್ಲೂ ದುಡ್ಡು ಜಾಸ್ತಿ ಇದ್ದರೆ ನೀವು ಅದರಿಂದ ಕನ್ಸಿಸ್ಟೆಂಟಾಗಿ ದುಡ್ಡನ್ನು ಮಾಡ್ತಾ ಹೋಗ್ಬೋದು. ಬಟ್ ನೀವು ಕಮ್ಮಿ ದುಡ್ಡು ಇಟ್ಕೊಂಡು ಅದರಿಂದ ನಾವೇನೋ ಎಕ್ಸ್ಟ್ರಾರ್ಡಿನರಿ ತಗೊಂಡು ಬರ್ತಾ ಇದ್ದೀನಿ ಅಂದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ನ ಕರೆಕ್ಟಾಗಿ ಇಟ್ಕೋಬೇಕಾಗುತ್ತೆ. ಸೊ ನಾನು 100% ಕ್ಯಾಪಿಟಲ್ ನಾನು ತೆಗೆದುಬಿಡ್ತೀನಿ ಒಂದೇ ತಿಂಗಳಲ್ಲಿ, ಈ ರೀತಿ ಎಲ್ಲ ಆಯಿತು ಅಂತಂದರೆ ಆಗೋದಿಲ್ಲ. ಸೊ ನಾನು ಮುಂಬರುವ ದಿನಗಳಲ್ಲಿ ಒಂದು ಪ್ಲಾನ್ ಮಾಡೋಣ ಅಂತಿದ್ದೀನಿ. ಅಟ್ಲೀಸ್ಟ್ ಒನ್ ಆಫ್ ದ ಟ್ರೇಡಿಂಗ್ ಅಕೌಂಟ್ಸಲ್ಲಿ ಒಂದು ಸ್ಮಾಲ್ ಸ್ಕೇಲಿಂದ ಯಾವ ರೀತಿ ಬಿಲ್ಡಪ್ ಮಾಡ್ತಾ ಬರೋದು ಅಂತ. ಇದನ್ನ ನಾನು ಅಪ್ಸ್ಟಾಕ್ಸಲ್ಲಿ ಕೂಡ ಒಂದ್ಸಲ ತೋರಿಸಿದ್ದೆ ನಿಮಗೆ, ವಿತ್ P&L ಕೂಡ ತೋರಿಸಿದ್ದೆ. ಸೊ ಆ ರೀತಿಯಾಗಿ ನೀವು ಯಾವಾಗಲೂ ಹೇಳ್ತಾ ಇರ್ತೀನಿ, 10,000ದಿಂದ ಶುರು ಮಾಡ್ತೀರಾ, 20,000ದಿಂದ ಶುರು ಮಾಡ್ತೀರಾ, ಅದನ್ನ ನೀವು 2 ಸಲ 3 ಸಲ ಅದೇ ಪ್ರಾಸೆಸ್ನ ರಿಪೀಟ್ ಮಾಡಿ. ಒಂದೇ ಸಲ ನನಗೆ ಬಂತು ಅಂತ ನೀವು ಸ್ಕೇಲಪ್ ಆಗೋಕ್ಕೆ ಹೋದರೆ, ಎಸ್ಪೆಷಲಿ ಆಪ್ಷನ್ ಬೈರ್ಸಿಗೆ ಹೇಳ್ತಾ ಇದ್ದೀನಿ, ತುಂಬ ದೊಡ್ಡ ಇಶ್ಯೂ ಆಗುತ್ತೆ. ನಾನು ಕೂಡ ಫೇಸ್ ಮಾಡಿರೋಂಥದ್ದು. ಸ್ಕೇಲಪ್ ಅನ್ನೋದು ತುಂಬ ದೊಡ್ಡ ಇಶ್ಯೂ ಆಪ್ಷನ್ ಬೈಯಿಂಗಲ್ಲಿ. ಸೈಕಾಲಜಿನೂ ಕೂಡ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ. ಸೊ ತುಂಬ ಕತೆ ಆಗ್ತಾ ಹೋಯಿತು. ಬಟ್ ನಾಳೆಗೆ ನೋಡಿ, ಕೆಳಗಡೆ ಏನಾದರೂ ಹೋಗೋದಿದೆ ಅಂತಂದ್ರೂ ಯಾಕೆ ಇಲ್ಲಿ ಎಕ್ಸಿಟ್ ಮಾಡ್ಕೊಂಡ್ವಿ ಅನ್ನೋದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾ ಇದ್ದೀನಿ. ಒಂದು ನಮ್ಮ ಬಸ್ ಸ್ಟ್ಯಾಂಡ್ ಆಗಿರುವಂಥದ್ದು ಒಂದು ಸಪೋರ್ಟ್ ಅಂತ ಕಾಣಿಸ್ತಾ ಇದೆ. ಜೊತೆಗೆ ಒಂದು ದೊಡ್ಡ ಮೂವ್ ಆಗಿದೆ. 44,800ರಿಂದ 44,200 ಅಂದರೆ ಸರಿಸುಮಾರು 600 ಪಾಯಿಂಟ್ಗಳ ಮೂವ್ಮೆಂಟ್ ಆಗಿ ಹೋಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ. ಸೊ 44,000 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಝೋನ್ ಆಗುತ್ತೆ ಕೆಳಗಡೆ. ಬಟ್ ಅದಕ್ಕೆ ಎಷ್ಟಿದೆ, ಇನ್ನೊಂದು 150 ಪಾಯಿಂಟ್ಗಳು ಅಷ್ಟೇ ಇದೆ. ಸೊ ಹಾಗಾಗಿ ಆ 150 ಪಾಯಿಂಟನ್ನು ಹಿಡಿಬೇಕು ಅನ್ನೋದಕ್ಕೆ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿದ್ರೆ ಅದು ಸಮಂಜಸ ಆಗೋದಿಲ್ಲ. ಹಾಗಾಗಿ ರಿಸ್ಕ್ ಟು ರಿವಾರ್ಡ್ನ ಫಾಲೋ ಮಾಡಲಿಕ್ಕೆ ಇಲ್ಲಿ ನಾವು ಎಕ್ಸಿಟ್ ಮಾಡ್ಕೊಂಡಿದ್ದೀವಿ. ಸೊ ನಾಳೆ ಏನಾದ್ರು ಕೆಳಗಡೆ ಬರ್ತಾ ಹೋಗ್ತಿದೆ ಅಂತಂದ್ರೂ ನಿಮ್ಮ ಫಸ್ಟ್ ಇಂಪಾರ್ಟೆಂಟ್ ಸಪೋರ್ಟ್ 44,000ನೇ ಆಗಿರುತ್ತೆ. 44,000ನ ಬಿಟ್ಟು ಕೆಳಗಡೆ ಬಂದರೆ ಮಾತ್ರ ನೀವು ನೆಕ್ಸ್ಟ್ ಟಾರ್ಗೆಟ್ಗಳನ್ನು ಯೋಚನೆ ಮಾಡ್ತಾ ಹೋಗೋದು. ಬಟ್ ಮೋಸ್ಟ್ ಲೈಕ್ಲಿ ನಾಳೆ ಎಕ್ಸ್ಪೈರಿನ 44,000 ಮೇಲ್ಗಡೆನೇ ಮುಗಿಸ್ತಾರೆ. ಆದರೆ 44,400, 44,500 ಅನ್ನೋದು ವೆರಿ ಇಂಪಾರ್ಟೆಂಟ್ ಝೋನ್. ಅದು ಇವಾಗ ತುಂಬ ದೊಡ್ಡ ರೆಸಿಸ್ಟೆನ್ಸ್ ಆಗುತ್ತೆ. ಎಸ್ಪೆಷಲಿ 44,500 ಅನ್ನೋದು ಎವ್ರಿ 500 ಪಾಯಿಂಟ್ಸ್ ಇಂಪಾರ್ಟೆಂಟೇ, ನಿಮ್ಗೆ ಗೊತ್ತಿದೆ. ಸೊ ಅಕಸ್ಮಾತ್ 44,000ನ ಬೀಟ ಕೆಳಗಡೆ ಬಂತು ಅಂತಂದ್ರೂ ಇಲ್ಲಿ ನೋಡಿ 43,850ರಿಂದ 43,750 ಇದೆಯಲ್ಲ, ಇದು ವೆರಿ ಇಂಪಾರ್ಟೆಂಟ್ ಆದಂಥ ಒಂದು ಸಪೋರ್ಟ್ ಆಗಿದೆ. ಲಾಸ್ಟ್ ಸಪೋರ್ಟ್ ಅಂತ ಹೇಳ್ಬೋದು. ಇದಕ್ಕೆ ನಾನು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ಹಿಂದೆನೂ ಒಂದ್ಸಲ ಮಾತಾಡ್ಕೊಂಡಿದ್ವಿ ಅನ್ಸುತ್ತೆ, 42,800 ಏನೋ ಒಂದು ಟಾರ್ಗೆಟ್ ಹೇಳಿದ್ನಲ್ಲ ನಿಮಗೆ. ಸೊ ಆ ಝೋನ್ಗಳ ತನಕ ನಾವು ನೋಡ್ತಾ ಹೋಗ್ಬೋದು ಅಂತ ಅನ್ಸುತ್ತೆ. ಬಟ್ ನೋಡ್ತಾ ಹೋಗೋಣ ಮುಂದಿನ ವಾರಕ್ಕೆ. ಬಟ್ ಸೆಂಟಿಮೆಂಟು ಸ್ವಲ್ಪ ವೀಕ್ ಆಗೋ ಥರ ಅನ್ನಿಸ್ತಾ ಇದೆ. ಸೆಪ್ಟೆಂಬರಿಗೆ ಹೇಳಿದ್ದೆ ಕೂಡ ಇನ್ವೆಸ್ಟರ್ಸಿಗೆ, ನೀವು ಕ್ಯಾಶ್ನ ರೆಡಿ ಮಾಡ್ಕೊಳ್ಳಿ, ಸೆಪ್ಟೆಂಬರ್ ಅನ್ನೋದು ಒಳ್ಳೆ ಟೈಮ್ ಆಗಿರುತ್ತೆ ಇನ್ವೆಸ್ಟ್ ಮಾಡಲಿಕ್ಕೆ ಅಂತ. ಸೊ ದಯವಿಟ್ಟು ನೆಕ್ಸ್ಟ್ ಮಂತ್ ಇನ್ವೆಸ್ಟ್ ಮಾಡೋದನ್ನು ಮಾತ್ರ ತಪ್ಪಿಸ್ಲಿಕ್ಕೆ ಹೋಗಬೇಡಿ. ತುಂಬ ಗ್ಯಾಪ್ ಅಪ್ ಎಲ್ಲ ಓಪನಿಂಗ್ ಆಯಿತು ಅಂತ ಇಂಟ್ರೆಸ್ಟ್ ಇರಲ್ಲ, ಯಾಕೆಂದರೆ 44,500 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗಿದೆ. ಆಪ್ಷನ್ ಚೇನು ತೋರಿಸ್ಬಿಟ್ಟು ನಾನು ಹೇಳ್ತೀನಿ. ಬಟ್ ಸದ್ಯಕ್ಕೆ ನಾಳೆ ಒಂದು ಸೈಡ್ ವೇಸ್ ಡೇ ಆಗಿರ್ಬೋದು, ಅಥವಾ ಒಂದು ಕೆಳಗಡೆ ಬರೋದಾದರೆ 44,000ನ ಯಾವ ರೀತಿ ಇಲ್ಲೊಂದು ಬಸ್ ಸ್ಟ್ಯಾಂಡ್ ಮಾಡಿ ಇದರಿಂದ ಕೆಳಗಡೆ ಬರ್ತಾ ಇದೆ ಅಂದರೆ ನಿಮಗೆ ಮತ್ತೆ 43,900, 43,850 ಈ ರೀತಿಯಾಗಿ 150 ಪಾಯಿಂಟ್ಸನ್ನು ನೀವು ಕೆಳಗಡೆ ಟಾರ್ಗೆಟ್ ಮಾಡ್ತಾ ಹೋಗ್ಬೋದು. ಬಟ್ ಮೋಸ್ಟ್ ಆಫ್ ದ ಪ್ರೈಸ್ ಆಕ್ಷನ್ ಇವತ್ತಾಗೋಯಿತು. ನಾಳೆ ಆಗ್ಬೋದು ಅಂತ ಏನು ಅನ್ಕೊತಾ ಇದ್ವಿ, ಅದು ಇವತ್ತಾಗೋಗಿದೆ. ಸೊ ಜೊತೆಗೆ ಫಿನ್ ನಿಫ್ಟಿನಲ್ಲಿ ಇವತ್ತೇನು ಹೇಳೋದಿರೋದಿಲ್ಲ. ಬಟ್ ಫಿನ್ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಇಲ್ಲಿ ಒಂದು
ಎಗೇನ್ ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್ ಅಂತ ಅನ್ಕೊಂತಾರೆ ಇದನ್ನ, ಬಟ್ ನಾನೇ ಕೂಡ ಅದಕ್ಕೆ ಜಸ್ಟಿಫಿಕೇಶನ್ ಕೊಟ್ಟಿದ್ದೀನಿ. ಇದು ಬೇರಿಶ್ ಎನ್ಗಲ್ಫಿಂಗ್ ಪ್ಯಾಟರ್ನ್, ಇದನ್ನ ನಾವು ಹೇಳೋಕ್ಕಾಗೋದಿಲ್ಲ. ಇಲ್ಲಿ ಒಂದು ಇಂಟರ್ನಲ್ ಕ್ಯಾಂಡಲ್ ಆಗಿ ಕೂಡ ಉಳಿಬೋದು, ಯಾಕೆಂದರೆ ಇದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗುತ್ತೆ. ಯಾವುದಿದು 19,600 ಅನ್ನೋದು ಇಂಪಾರ್ಟೆಂಟ್ ಅಂತ ಸಪೋರ್ಟ್ ಆಗಿದೆ. ಸೊ ನೋಡ್ತಾ ಹೋಗೋಣ 19,600 ನಾಳೆ ರಿಟರ್ನ್ ಆಗುತ್ತಾ ಅಥವಾ ಇಲ್ಲಿಗೆ ಒಂದ್ಸಲ ಬಂದು ಟೆಸ್ಟ್ ಆಗುತ್ತಾ ಅಂತ. 19,600 ಝೋನಿಂದ ನಾವು ಒಳಗಡೆ ಬರ್ತಾ ಹೋಯಿತು ಅಂತಂದರೆ 19,500, 19,400 ಆಗುತ್ತೆ. 19,400 ಅನ್ನೋದು ಒಂದು ಇಂಪಾರ್ಟೆಂಟ್ ಬೇಸ್ ಆಗಿದೆ ನಿಫ್ಟಿಗೆ, ಅದನ್ನು ಬಿಟ್ಟು ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ ನಾವು ಮುಂಬರುವ ದಿನಗಳಲ್ಲಿ ಎಗೇನ್ 19,000 ಬೇಸಿಗೆ ನೋಡಲಿಕ್ಕೆ ಸಿಗ್ಬೋದು. ನೋಡ್ತಾ ಹೋಗೋಣ ಮುಂದಿನ ವಾರದಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಸೊ ಇವಾಗ ಕ್ವಿಕ್ಕಾಗಿ ಒಂದಿಷ್ಟು ಇದನ್ನು ತೋರಿಸ್ಬಿಡ್ತೀನಿ. ಯಾವುದರಲ್ಲಿ ಅಪ್ ಸ್ಟಾಕ್ಸಲ್ಲಿ ಆಪ್ಷನ್ ಚೈನ ನೋಡ್ಕೊಂಡು ಹೋಗೋಣ. ಸೊ ನಿಫ್ಟಿನಲ್ಲಿ ಆಪ್ಷನ್ ಚೈನ್ ನೀವು ನೋಡೋದಾದರೆ ಇಲ್ಲಿ ನೋಡಿ 19,400 52ಕ್ಕೆ ಬಂದು ಹೋಗ್ಬಿಡ್ತು. ಇದು ನಾನು ನಿಮಗೆ ತೋರಿಸಿದಾಗ 1.5 ಕೋಟಿನಲ್ಲಿ ಏನೋ ಇತ್ತು, ಅಲ್ಲಿಂದ 52 ಲಕ್ಷಕ್ಕೆ ಬಂದು ಹೋಗಿದೆ. ಅದಕ್ಕೆ ಹೇಳಿರುವಂಥದ್ದು ಕ್ಲೀನಾಗಿ ಇಲ್ಲಿ ಶಿಫ್ಟ್ ಆಗ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಅಂತ. ಬಟ್ ನೀವು ನೋಡೋದಾದರೆ 19,300 ಬಿಟ್ಕೊಡಲ್ಲ ಅಂತ ಈಗಲೂ ಜನ ಕೂತಿದ್ದಾರೆ. 19,300 ಕಾಲ್ ರೇಟಿಂಗ್ ಅಂತ ಪುಟ್ ರೇಟಿಂಗೇ ಜಾಸ್ತಿ ಆಗಿದೆ. ಅದಕ್ಕೆ ಹೇಳ್ತಾ ಇರೋದು ನಾಳೆ ಒಂದು ಸೈಡ್ ವೇಸ್ ಆಗಿರುವಂಥ ಟ್ರಿಕ್ಕಿ ಡೇ ಕೂಡ ಆಗಿರ್ಬೋದು, ಅದಕ್ಕೂ ಕೂಡ ನೀವು ರೆಡಿ ಆಗಿರಬೇಕು. ಸೊ 19,300 ಅನ್ನೋದು ಇಂಪಾರ್ಟೆಂಟ್ ಅಂತ ಬೇಸ್ ಆಗುತ್ತೆ ನಿಫ್ಟಿನಲ್ಲಿ. ಆದರೆ ಕೆಳಗಡೆ ನೀವು ನೋಡೋದಾದರೆ ನಾವು ಲೆವೆಲ್ ಮಾತಾಡ್ಕೊಂಡಂಗೆ 19,250 ಅನ್ಸುತ್ತೆ. 19,250 ಅನ್ನೋದು ನೆಕ್ಸ್ಟ್ ಸಪೋರ್ಟ್ ಆಗಿದೆ. 19,250 ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗ್ತಾ ಹೋಗುತ್ತೆ. ಬಟ್ ನೋಡ್ತಾ ಹೋಗೋಣ. ಬಟ್ 19,300 ಕೂಡ ಬೇಸ್ ಇದೆ. ಯಾವ 19,200 ನೆಕ್ಸ್ಟ್ ಅಗ್ರೆಸಿವ್ ಆಗಿ ನಿಮಗೆ ಒಂದು ಸಪೋರ್ಟ್ ಅನ್ನೋದು ಕಾಣಿಸ್ತಾ ಇದೆ ನಿಫ್ಟಿನಲ್ಲಿ. ಸೊ ಮೇಲ್ಗಡೆ ನಿಮಗೆ 19,400 ಮೇಲ್ಗಡೆ ಅಂತೂ ಹೋಗಿ ಬಿಡೋದಿಲ್ಲ ಅಂತ ಕ್ಲೀನಾಗಿ ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಸೊ 19,400ರಿಂದ 300 ಅಥವಾ 19,250ರಿಂದ 400 ಈ ಝೋನ್ ಅನ್ನೋದು ನಾಳೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋದಾದರೆ ಬ್ಯಾಂಕ್ ನಿಫ್ಟಿನಲ್ಲಿ ಸ್ವಲ್ಪ ನೋಡಿ 44,400, 44,500, 600 ಇಲ್ಲೆಲ್ಲ ಅಗ್ರೆಸಿವ್ ಆಗಿ ನಿಮಗೆ ಒಂದು ಕಾಲ್ ರೇಟಿಂಗ್ ಆಗಿದೆ. ಅಂದರೆ ಹಿಂದಕ್ಕೆ ತೆಲ್ತಾ ಇದ್ದಾರೆ, ಕೆಳಗಡೆ ತೆಲ್ತಾ ಇದ್ದಾರೆ. ಬಟ್ ಇಲ್ಲಿ ನೋಡೋದಾದ್ರೆ 44,300 ಇನ್ನೂ ಕೂಡ ಕೆಲವರು ಉಳಿಸ್ಕೊಂಡಿದ್ದಾರೆ ಫೈಟ್ ಕೊಡ್ತೀವಿ ಅಂತ. ಬಟ್ ಮೇಜರ್ ಸಪೋರ್ಟ್ ಅಂತ ನೀವು ನೋಡೋದಾದರೆ ಇಲ್ಲಿ 44,000ಕ್ಕೆ ಕಾಣಿಸ್ತಾ ಇದೆ. ಸೊ 44,000ಕ್ಕೆ 47 ಲಕ್ಷ ಜನ ಕೂತಿದ್ದಾರೆ. ಯೂಶಲಿ ನಿಫ್ಟಿಗಿಂತ ಬ್ಯಾಂಕ್ ನಿಫ್ಟಿನಲ್ಲಿ ಓಎಗಳು ಕಮ್ಮಿ ಇರುತ್ತೆ. ಸೊ ಇತ್ತೀಚೆಗೆ ಒಂದು ಡೇಟಾ ಕೂಡ ಬಂದಿತ್ತು, ವಾಲ್ಯೂಮ್ ಅಂತ ನೀವು ನೋಡೋದಾದ್ರೂ ನಿಫ್ಟಿನಲ್ಲಿ ಜಾಸ್ತಿ, ಅದ ನಂತರ ಬ್ಯಾಂಕ್ ನಿಫ್ಟಿ ಇರುತ್ತೆ. ಮತ್ತು ಇನ್ನೊಂದು ಕೋವಿಡ್ ನಂತರದಲ್ಲಿ ವರ್ಲ್ಡ್ ವೈಡ್ ಮಾರ್ಕೆಟಲ್ಲಿ ಅತಿ ಹೆಚ್ಚು ಯಾವುದು ರ್ಯಾಲಿ ಆಗಿದೆ ಅಂತ ನೀವು ನೋಡ್ತಾ ಬರೋದಾದರೆ ಮಿಡ್ ಕ್ಯಾಪ್ ಇಂಡೆಕ್ಸ್ ಏನಿದೆ ನಮ್ಮ ದೇಶದ್ದು, ಅದೇ ಹೈಯೆಸ್ಟ್ ರಿಟರ್ನ್ ಕೊಟ್ಟಿರೋದು ಆಫ್ಟರ್ ಕೋವಿಡ್. ಅದೇ ರೀತಿಯಾಗಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 2ನೇ ಸ್ಥಾನದಲ್ಲಿದೆ. ಅದಾದಮೇಲೆ ನಮ್ಮ ನಿಫ್ಟಿ ಇದೆ, ಜೊತೆಗೆ ಇದು ಕೂಡ ಇದೆ, ಯಾವುದು ಸೆನ್ಸೆಕ್ಸ್ ಕೂಡ ಇದೆ ಆ ಲಿಸ್ಟಲ್ಲಿ. ಸೊ ಇವು ತುಂಬ ಹೈಯೆಸ್ಟ್ ಪರ್ಫಾರ್ಮ್ ಮಾಡಿರುವಂಥದ್ದು ಆಫ್ಟರ್ ಕೋವಿಡ್ ಅಂತ ನೋಡೋದಾದರೆ ಮೇಜರ್ ಇಂಡೆಕ್ಸ್ಗಳು ನಾನು ಹೇಳ್ತಾ ಇರೋಂಥದ್ದು. ಸೊ ಬೇರೆ ದೇಶದೆಲ್ಲ ಕೊಟ್ಟಿದೆ, ಬಟ್ ಇಂಡಿಯಾನೇ ಜಾಸ್ತಿ ಇರೋಂಥದ್ದು. ಈಗ ಇನ್ನೊಂದು ರೀಸನ್ನು ಯಾಕೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಂತ. ಸೊ 18,800 ನೆನ್ಪಿಟ್ಕೊಂಡಿರಿ. 18,800 ಬಂದಾಗ ದಯವಿಟ್ಟು ಇನ್ವೆಸ್ಟ್ ಮಾಡಿ. 19,000 ಕೆಳಗಡೆಯಿಂದಲೇ ನೀವು ಇನ್ವೆಸ್ಟ್ ಮಾಡ್ತಾ ಹೋಗ್ಬೋದು. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 44,000 ಮತ್ತು 44,500 ಮಧ್ಯದಲ್ಲಿ ಗೇಮ್ ಇದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ಹೇಳ್ತಾ ಇರೋದು 44,000 ಒಂದು ಸಪೋರ್ಟ್ ಕೂಡ ಬಿಲ್ಡಪ್ ಆಗ್ತಾ ಹೋಗ್ಬೋದು. ಸೊ ಆಪ್ಷನ್ ಚೈನ್ನ ನೋಡಿಕೊಂಡು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಿ ಬ್ರೇಕ್ ಡೌನ್ ಆಗ್ತಾ ಇದೆಯಾ ಅಂತ ನೋಡಿಕೊಂಡು ನೀವು ಹೆಜ್ಜೆ ಇಡಿ. ಅದಕ್ಕಿಂತ ಕೆಳಗಡೆ ಹೋದ್ರೂ ನೋಡಿ 43,900, 43,800 ಎವ್ರಿ 100 ಪಾಯಿಂಟ್ಸಲ್ಲಿ ನಿಮಗೆ ಪುಟ್ ರೇಟಿಂಗ್ಗಳು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ನಾಳೆ ಈ ಆಪ್ಷನ್ ಚೈನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ರೆಫರೆನ್ಸ್ ಆಗುತ್ತೆ. 44,400ರಿಂದ 44,000 ಈ ಝೋನಲ್ಲೂ ಕೂಡ ಎಕ್ಸ್ಪೈರಿ ಉಳಿಯುವಂಥ ಸಾಧ್ಯತೆ ಇದೆ. ಸೊ ಹುಷಾರಾಗಿ ಟ್ರೇಡ್ ಮಾಡಿ. ಸೊ ಅದೇ ರೀತಿಯಾಗಿ ಗೋ ಚಾರ್ಟಿಂಗಲ್ಲಿ ನೀವು ನೋಡೋದಾದರೆ ನಿನ್ನೆ ನಾನು ತೋರ್ಸಕ್ಕೆ ಮರ್ತು ಹೋಗಿತ್ತು, ಒಂದು ಐರನ್ ಕಾಂಡರ್ ಎಕ್ಸಿಕ್ಯೂಟ್ ಮಾಡಿದ್ದು ಹೇಳಿದ್ನಲ್ಲ, ಇದರಲ್ಲಿ ನೀವು ನೋಡೋದಾದರೆ ಏನು ವ್ಯತ್ಯಾಸ ಆಗುತ್ತೆ, ಯಾವ ರೀತಿ ಅಡಾಪ್ಟ್ ಮಾಡ್ಕೋಬೋದು ಅಂತ ಹೇಳಿದ್ನಲ್ಲ. ನೋಡಿ, ಆಪ್ಷನ್ ಸೆಲ್ಲಿಂಗಲ್ಲಿ ನಿಮಗೆ ಅನ್ಲಿಮಿಟೆಡ್ ಲಾಸ್ ಅಂತ ಇರುತ್ತೆ. ಆದರೆ ನೀವು ಹೆಡ್ಜ್ ಪೊಸಿಷನ್ ತೊಗೊಂಡ್ರೆ ನೀವು ಅದನ್ನು ಕೂಡ ನೀವು ಅಡ್ಜಸ್ಟ್ ಮಾಡ್ಬೋದಲ್ವ, ಮ್ಯಾಕ್ಸಿಮಮ್ ಲಾಸನ್ನು ಕೂಡ ನೀವು ರಿಸ್ಟ್ರಿಕ್ಟ್ ಮಾಡ್ಬೋದು. ಸೊ ಆ ರೀತಿಯಾಗಿ ಮೋಸ್ಟ್ ಆಫ್ ದ ಪೀಪಲ್ ಹೆಡ್ಜ್ ಪೊಸಿಷನ್ನೇ ತೊಗೊಳೋದ್ರಿಂದ, ಯಾಕೆಂದರೆ ಮಾರ್ಜಿನ್ ಫೆಸಿಲಿಟಿಗೂ ಬೇಕಾಗಿರೋದ್ರಿಂದ ನೀವು ನೋಡಿ ಮ್ಯಾಕ್ಸಿಮಮ್ ಪ್ರಾಫಿಟು ಗೊತ್ತಿರುತ್ತೆ, ಮ್ಯಾಕ್ಸಿಮಮ್ ಲಾಸು ಗೊತ್ತಿರುತ್ತೆ. ಇದರಿಂದ ನಿಮ್ಗೆ ಏನಾಗುತ್ತೆ ಅಂತಂದರೆ ಗ್ರೀಡಿಗೆ ಹೋಗೋದಿಲ್ಲ. ಅಂದರೆ ನಿಮಗೆ ಇನ್ನೊಂದು ಸ್ವಲ್ಪ ದಿನ ಉಳಿಸ್ಕೊಳ್ಳೋಣ, ಇನ್ನೊಂದು ಸ್ವಲ್ಪ ಯಾಕೆಂದರೆ ಪ್ರಾಫಿಟಲ್ಲಿ ಏನಾಗುತ್ತೆ ಅಂದರೆ ಆಪ್ಷನ್ ಬೈಂಗಲ್ಲಿ ಏನಾಗ್ತಾ ಹೋಗುತ್ತೆ ಅಂತಂದರೆ ಗೊತ್ತಿಲ್ಲಲ್ವಾ ಎಷ್ಟು ಝೋನ್ ಬೇಕು, ಇನ್ನೂ ಒಂದು 50 ಪಾಯಿಂಟ್ ಬಿಡ್ಬೋದು, ಇನ್ನೂ 100 ಪಾಯಿಂಟ್ ಬಿಡ್ಬೋದು ಅಂತ ಇಂಟು ಮಲ್ಟಿಪ್ಲೈ ಅಂತ ಮೈಂಡಲ್ಲಿ ಓಡ್ತಾ ಇರುತ್ತೆ, ಇಷ್ಟು ಕ್ವಾಂಟಿಟಿಗೆ ಇನ್ನೂ ಎಷ್ಟಾಗ್ಬೋದು ಅಂತ. ಬಟ್ ಆಪ್ಷನ್ ಸೆಲ್ಲಿಂಗಲ್ಲಿ ನಿಮ್ಗೆ ಏನಾಗ್ತಾ ಹೋಗುತ್ತೆ ಅಂದರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಮೊದಲೇ ತೋರಿಸಿರೋದ್ರಿಂದ, ಓಕೆ ನೀವು ಒಂದು 600 ರೂಪಾಯಿ ನಿಮ್ಮ ಪ್ರಾಫಿಟ್ ತೋರಿಸ್ತಾ ಇದೆ MTM ಅಲ್ಲಿ ಅಂತ ಅನ್ಕೋಣ, ನಿಮ್ಮದು ಮ್ಯಾಕ್ಸಿಮಮ್ ಪ್ರಾಫಿಟ್ 950 ಇದೆ ಅಂತಂದರೆ ನೀವೇನು ಮಾಡ್ತೀರಾ, ಇನ್ನೂ 250 ಪಾಯಿಂಟಿಗೆ ನಾನು ಈ ಬಂದಿರೋ 600 ರೂಪಾಯಿನ ನಾನು ಕಳ್ಕೊಳಕ್ಕೆ ಇಷ್ಟಪಡೋದಿಲ್ಲ. ಇದು ಸುಮಾರು ಜನ ಮಾಡುವಂಥ ಮಿಸ್ಟೇಕ್. ನಿಮಗೆ 0ಯಿಂದ 600 ರೂಪಾಯಿ ಬಂದಿದೆ ಅಲ್ವಾ, ನಿಮ್ಮ ಹತ್ರ ಏನೂ ಇರಲಿಲ್ಲ ಈ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿದಾಗ, ಈಗ 600 ರೂಪಾಯಿ ಬಂದಿದೆ. ಈ 0ಯಿಂದ 600 ದೊಡ್ಡದಾ, 600ರಿಂದ 950 ದೊಡ್ಡದಾ, ಯಾವ್ದು ದೊಡ್ಡದು? 0ಯಿಂದ 600 ದೊಡ್ಡದಲ್ವಾ. ಬಟ್ ಇದು ಕಾಣಿಸೋದಿಲ್ಲ, ಇದು ಕಾಣಿಸೋದೇ ಇಲ್ಲ. ಇದು ಈ ರೀತಿಯೇ ಗ್ರೀಡ್ ಅಪ್ಲೈ ಆಗುವಂಥದ್ದು. ಈ 350 ರೂಪಾಯಿ ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಿ ಇದನ್ನು ಕೂಡ ನೀವು ಹಾಳು ಮಾಡ್ಕೊಳ್ತಾ ಹೋಗ್ತೀರಾ. ಬಟ್ ಆ ರೀತಿ ಆಗಬಾರ್ದು ಅಂತಂದರೆ ನಿಮಗೆ ಆಪ್ಷನ್ ಸೆಲ್ಲಿಂಗಲ್ಲಿ ಏನಾಗ್ತಾ ಹೋಗುತ್ತೆ ಅದು ಮೊದಲೇ ಗೊತ್ತಾಗ್ಬಿಡುತ್ತೆ. ಬಟ್ ಆಪ್ಷನ್ ಬೈಯಿಂಗಲ್ಲಿ ಅದು ಗೊತ್ತಿರಲ್ವಲ್ಲ, ಲಿಮಿಟ್ ಅನ್ನೋದು ಗೊತ್ತಿಲ್ವಲ್ಲ ಎಷ್ಟು ಪ್ರಾಫಿಟ್ ಅಂತ. ಹಾಗಾಗಿ ಸೊ ಏನು ಹೇಳಕೊಟ್ಟಿದ್ದೀನಿ ಅಂತಂದರೆ ಈ ಒಂದು ಸ್ಟ್ರಾಟಜಿನ ನೀವು ಆಪ್ಷನ್ ಬೈಯಿಂಗಲ್ಲೂ ಅಡಾಪ್ಟ್ ಮಾಡ್ಕೊತಾ ಹೋಯ್ತು ಅಂತಂದರೆ, ಅಂದರೆ ನಾನು ಎಲ್ಲಿ ಲಿಮಿಟ್ ಮಾಡಬೇಕು ಅಂತ ನನಗೆ ಗೊತ್ತಿದೆ, ಎಷ್ಟು ಪ್ರಾಫಿಟ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಗೊತ್ತಿದೆ. ಅಗೇನ್ ಇನ್ ಟರ್ಮ್ಸ್ ಆಫ್ ಪರ್ಸೆಂಟೇಜ್ ನಾನು ಹೇಳ್ತೇನೆ, ನನಗೆ ಇಂಟ್ರಾಡೇ ನೀವು 10 ಬಿಗಿನರ್ ಆದರೆ
ಅಂದರೆ 10% ನೀವು ಕ್ಯಾಪ್ಚರ್ ಮಾಡಿ, ನಾನು 12 ಪಾಯಿಂಟ್ಸ್ ಅಂತ ಹೇಳಿದ್ದೀನಿ ನಿಫ್ಟಿನಲ್ಲಿ, 12 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಾ ಹೋಯಿತು ಅಂತಂದರೆ ನಿಮ್ಗೆ ಬೇಕಾದಷ್ಟು ಅಂತ. ಆ ರೀತಿ ನೀವು ಶುರು ಮಾಡ್ತಾ ಹೋದರೆ, ಇದನ್ನ ನಾನು ಪ್ರತಿ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾನೆ ಇದ್ದೀನಿ. ಜರ್ನಲ್ನ ಅಫ್ಕೋರ್ಸ್ ಟರ್ನ್ ಓವರ್ ಜರ್ನಲ್ ನಾನು ಮಾಡೋಕ್ಕಾಗಲಿಲ್ಲ, ಬಟ್ ಟ್ರೇಡಿಂಗ್ ಜರ್ನಲ್ ಕೊಟ್ಟಿದ್ದೀನಿ, ಅದರಲ್ಲಿ ಒಂದಿಷ್ಟು ಪಾಯಿಂಟ್ಸ್ಗಳನ್ನು ಮೆನ್ಷನ್ ಮಾಡಿದ್ದೀನಿ. ದಯವಿಟ್ಟು ಅದನ್ನು ಒಂದ್ಸಲ ನೋಡ್ಕೊಂಡು ಹೋಗಿ. ನೋಡಿಕೊಂಡ್ರೆ ನೀವು 2% ನೀವು ಟಾರ್ಗೆಟ್ ಮಾಡಿದ್ರು ಮಂತ್ ಆನ್ ಮಂತು ನಿಮಗೆ 24%, ಯಾವ ಪ್ರಪಂಚದಲ್ಲಿ ಯಾವುದು ಕೂಡ 24% ರಿಟರ್ನ್ಸ್ ನಿಮಗೆ ಪರ್ ಇಯರಿಗೆ. ಸೊ ಆ ರೀತಿ ಪ್ಲಾನ್ ಮಾಡ್ತಾ ಹೋಗಿ ಅಂತ ಹೇಳ್ತೀನಿ. ಜೊತೆಗೆ ನಿಮಗೆ ಪ್ರಾಬಬಿಲಿಟಿ ಆಫ್ ಪ್ರಾಫಿಟ್ ನೋಡೋದಾದರೆ 81% ಇದ್ದಿತ್ತು, ಈಗ 79%ಗೆ ಆಗಿದೆ. ಯಾಕೆ ಕಾರಣ ಅಂತಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನಿಂದ ಸ್ವಲ್ಪ ಆಚೆ ಹೋಗ್ತಾ ಇದೆ, ಬಿಕಾಸ್ ಸ್ವಲ್ಪ ನೆಗೆಟಿವ್ ಕಡೆ ಶಿಫ್ಟ್ ಆಗ್ತಾ ಇದೆ. ಯಾವುದು ನಾವು ತೊಗೊಂಡಿರೋಂಥ ಪೊಸಿಷನ್ 45,000 ಸಿ ರೇಟಿಂಗ್ ಆಗಿದೆ, 44,000 ಪಿ ರೇಟಿಂಗ್ ಆಗಿದೆ. ಈ ರೀತಿ ಇದ್ದಾಗ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಸುಮಾರಿದೆ. ಸೊ ಸತೀಶ್ ಅವರು ಇತ್ತೀಚೆಗೆ ಫಿನ್ ನಿಫ್ಟಿನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರಲ್ವ, 19,500 ಪುಟ್ ರೇಟಿಂಗ್ ಮಾಡಿದರು, ಅದೇ ರೀತಿ 19,800 ಕಾಲ್ ರೇಟಿಂಗ್ ಮಾಡಿದರು ಜಸ್ಟ್ ಮೊನ್ನೆ ಮಂಗಳವಾರ ಎಕ್ಸ್ಪೈರಿಗೆ. ಬಟ್ ಒಂದು ಮೇಲ್ಗಡೆ ರ್ಯಾಲಿ ಆಗಿದ್ದರಿಂದ ಅವ್ರು ಏನು ಮಾಡಿದ್ರು, 19,500 ಪುಟ್ ರೇಟಿಂಗ್ನ ಶಿಫ್ಟ್ ಮಾಡಿಕೊಂಡು 19,700 ಕಡೆ ಬಂತು. ಅಂದರೆ ಯಾವ ಕಡೆ ಯಾವುದು ಸ್ಟ್ರೈಕ್ ಇಂಪ್ಯಾಕ್ಟ್ ಆಗಿತ್ತು ಅದನ್ನು ಇನ್ನೂ ಒಂದು 10 ಝೋನಿಗೆ ತೊಗೊಂಬಂತ ಹೋಯ್ತು ಅಂದರು. ಸೊ ಈ ರೀತಿ ಆದಾಗ ಏನಾಗುತ್ತೆ ಅಂದರೆ, ಇದು ರೋಲ್ ಆನ್ ಅಂತ ಕರಿತೀವಿ, ರೋಲ್ ಆನ್ ರೋಲ್ ಆಫ್ ಮಾಡೋದು ಅಂತ. ಒನ್ ಲೆಗ್ಗನ್ನು ರೋಲ್ ಮಾಡೋದು ಈ ರೀತಿಯೂ ಮಾಡ್ಬೋದು, ಅಥವಾ ಹೋಲ್ ಝೋನನ್ನೇ ನೀವು ಶಿಫ್ಟ್ ಮಾಡ್ತಾ ಹೋಗ್ಬೋದು. ಅದು ಸ್ವಲ್ಪ ರಿಸ್ಕಿ ಆಗಿರುತ್ತೆ, ಮತ್ತು ನಿಮ್ಗೆ ಆಲ್ರೆಡಿ ಬಂದಿರೋದ್ರಲ್ಲಿ ಸುಮಾರು ನೀವು ವಾಪಸ್ ಕೊಡ್ತಾ ಹೋಗಬೇಕಾಗುತ್ತೆ ಮಾರ್ಕೆಟಲ್ಲಿ. ಆ ರೀತಿಯೂ ಮಾಡ್ಬೋದು. ಇನ್ನೊಂದು ಡೆಲ್ಟಾ ಹೆಡ್ಜಿಂಗ್ ಕೂಡ ಅಂತಲೂ ಮಾಡ್ತಾ ಹೋಗ್ಬೋದು. ಸೊ ಅದನ್ನ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿದ್ರೆ ಆಗೋದಿಲ್ಲ, ಬಟ್ ಹೇಳಿದ್ದು ಯಾವ್ಯಾವ ಥರದಲ್ಲಿ ನೀವು ಅಡ್ಜಸ್ಟ್ಮೆಂಟ್ಗಳನ್ನು ಮಾಡ್ತಾ ಹೋಗ್ಬೋದು ಅಂತ. ಅಡ್ಜಸ್ಟ್ಮೆಂಟ್ ಮಾಡೋದು ಒಂದಾದ್ರೂ ಯಾವ ಟೈಮಿಂಗ್ ಮಾಡ್ತೀವಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಪ್ಷನ್ ಸೆಲ್ಲಿಂಗಲ್ಲಿ. ಅದನ್ನೇ ನಾನು ರೆಫರೆನ್ಸ್ ಕೊಟ್ಬಿಟ್ಟು ಹೇಳ್ತಾ ಇದ್ದೆ. ಯಾಕೆಂದರೆ ಓವರ್ ನೈಟ್ ಪೊಸಿಷನ್ ಇಟ್ಕೊಂಡಿರ್ತೀರಾ, ಒಂದು ಝೋನಲ್ಲಿ ಇದೆ ಅಂತ ನೀವು ಮೆನ್ಷನ್ ಮಾಡ್ತಾ ಇರೋದಾದ್ರೂ ನೀವು ಯಾವ ಟೈಮಲ್ಲಿ ಎಕ್ಸಿಕ್ಯೂಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಆ ರೀತಿಯಾಗಿ ಅಡ್ಜಸ್ಟ್ಮೆಂಟ್ನ ಮಾಡ್ತಾ ಹೋಗ್ಬೋದು. ಅಂದರೆ ಈಗ ಉದಾಹರಣೆಗೆ 44,000 ಪಿ ಇದೆ, 44,000 ಪಿ ನನಗೆ ಸೇಫ್ ಅಂತಲೇ ಅನ್ನಿಸ್ತಾ ಇದೆ. ಬಟ್ ಇನ್ ಕೇಸ್ ಅದೇನಾದ್ರು ಟೆಸ್ಟ್ ಆಗಕ್ಕೆ ಬರ್ತಾ ಇದೆ ಅಂತಂದರೆ ನಾವೇನು ಮಾಡ್ತಾ ಹೋಗ್ಬೋದು, ಮೇಲ್ಗಡೆ ಇನ್ನೂ ಕೆಳಗಡೆ ತರಕ್ಕೆ, ಅಂದರೆ 45,000 ಸೀಲ್ ಇದೀವಲ್ಲ, ಮಾರ್ಜಿನ್ ಜಾಸ್ತಿ ಬೇಕಾಗುತ್ತೆ. ಬಟ್ ಇನ್ನೂ ಕೆಳಗಡೆ ಅಂದರೆ ನೀವು 45,600 ಸಿನ ಆ ರೀತಿನೂ ನೀವು ರೈಟ್ ಮಾಡ್ಬೋದು. ಅಲ್ಲಿ ನಿಮಗೆ ಇನ್ನೊಂದು 18-20 ರೂಪಾಯಿ ನಡೀತಾ ಇರ್ಬೋದು ಪ್ರೀಮಿಯಮು. ಇನ್ನೂ ನಿಮಗೆ ಜಾಸ್ತಿ ನಿಮಗೆ ಸೆಲ್ಲಿಂಗ್ ಕಡೆ ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. ಈ ಲೆಗ್ಗನ್ನು ಬಿಟ್ಟು ಆ ಕಡೆ ಹೋಗಬೇಕು, ಅಥವಾ ಇದನ್ನ ಇನ್ನೂ ಸೇಫಾಗಿ ಶಿಫ್ಟ್ ಮಾಡ್ಕೊತ ಹೋಗ್ಬೇಕಂದ್ರೆ 43,800ನ ನೀವು ಪಿ ರೇಟಿಂಗ್ ಮಾಡೋದು, ಆ ರೀತಿಯಾಗಿ ಕೂಡ ಶಿಫ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಒಂದು ಲೆಗ್ಗನ್ನು ಅಡ್ಜಸ್ಟ್ ಮಾಡ್ಬೋದು, ಅಥವಾ ಕಂಪ್ಲೀಟಾಗಿ ಒನ್ ಲೆಗನ್ನು ಅಡ್ಜಸ್ಟ್ ಮಾಡ್ಬೋದು, ಅಥವಾ ಕಂಪ್ಲೀಟ್ ಶಿಫ್ಟ್ ಮಾಡ್ಬೋದು, ಅಥವಾ ಡೆಲ್ಟಾ ಹೆಡ್ಜಿಂಗ್ ಕೂಡ ಮಾಡ್ತಾ ಹೋಗ್ಬೋದು. ಸೊ ಅದನ್ನ ಒಂದು ಹೇಳೋಕ್ಕೋದೆ. ಇದನ್ನು ನೀವು ಸ್ವಲ್ಪ ಅಡಾಪ್ಟ್ ಮಾಡ್ಕೊತ ಹೋಗಿದ್ರೆ ಆಪ್ಷನ್ ಬೈಯಿಂಗಲ್ಲಿ ನಿಮಗೆ ಖಂಡಿತ ಲಾಭ ಇದೆ. ಸೊ ಇದನ್ನ ಪ್ಲೆಡ್ಜಿಂಗ್ ಮಾಡೋದ್ರ ಬಗ್ಗೆ ಇವತ್ತು ಸುಮ್ಮನೆ ಒಂದು ಪೋಲ್ ಮಾಡಿದ್ದೆ, ನೋಡೋಣ ಎಷ್ಟು ಜನ ಇದ್ದಾರೆ ಅಂತ. ಸುಮಾರು ಜನಕ್ಕೆ ಗೊತ್ತಿಲ್ಲ ಪ್ಲೆಡ್ಜಿಂಗ್. ಸೊ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ ಝೆರೋದಲ್ಲಿ ಯಾವ ರೀತಿ ನೀವು ಪೋರ್ಟ್ಫೋಲಿಯೋನ ಪ್ಲೆಡ್ಜ್ ಮಾಡೋದು ಅಂತ. ಸೊ ಕೆಲವರಿಗೆ ಸುಮಾರು ಡೌಟು ಇರುತ್ತೆ, ಲಾಸ್ ಆದರೆ ಏನು ಯಾವ ರೀತಿ ಅಂತ. ಆದಷ್ಟು ಕವರ್ ಮಾಡೋ ರೀತಿ ಮಾಡಿ ನಾನೊಂದು ವಿಡಿಯೋನ ಮಾಡ್ಕೊಡ್ತೀನಿ. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಯಿತು, 26 ನಿಮಿಷ ಆಯಿತು. ಯಾರು ನೋಡ್ತೀರೋ ಅನ್ನೋದು ನಂಗೆ ಗೊತ್ತಿಲ್ಲ, ನಾನು ಮಾಡಿದ್ದೀನಿ. ಸೊ ಕ್ವಿಕ್ಕಾಗಿ ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ನಾವು ಮಾತಾಡ್ತಾ ಇರೋಂಥದ್ದು ಮಾರುತಿ ಸುಜುಕಿನಲ್ಲಿ ಹಿಂದೆ ನಾವು ಒಂದು ಚಾನಲ್ನ ಮಾತಾಡ್ಕೊಂಡು ಬಂದಿದ್ವಿ. ನೋಡಿ, ಈ ಚಾನಲಲ್ಲೇ ಟ್ರೇಡ್ ಆಗ್ತಾ ಇದೆ ಅಂತ. 10,000 ಅನ್ನೋದು ಆಲ್ ಟೈಮ್ ಹೈ, ಅದನ್ನ ಟೆಸ್ಟ್ ಮಾಡಿ ಬಂದಿತ್ತು, ಮತ್ತೆ ಇವಾಗ 10,000 ಕಡೆಗೆ ಹೋಗ್ತಾ ಇದೆ. ನೋಡ್ತಾ ಹೋಗೋಣ. ಮಲ್ಟಿ ಇಯರ್ ಹೈಗಳನ್ನು ಏನಾದರೂ ಬ್ರೇಕ್ಔಟ್ ಆಯಿತು ಅಂತಂದರೆ ಅದು ತುಂಬ ಪಾಸಿಟಿವ್ ಆಗಿರುತ್ತೆ, ಅದಕ್ಕೆ ಒಂದು ಫಾಲೋ ಅಪ್ ಬರ್ತಾ ಇರುತ್ತೆ. ಯಾಕಿಂತ ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ 10,000 ಲೆವೆಲ್ನ 2018ರಲ್ಲಿ ಟ್ರೈ ಮಾಡಿದೆ, 2019ರಲ್ಲಿ ಟ್ರೈ ಮಾಡಿದೆ, 2023ರಲ್ಲೂ ಟ್ರೈ ಮಾಡಿದೆ. ಈಗ ಏನಾದರೂ ಇದನ್ನ ಬ್ರೇಕ್ಔಟ್ ಕೊಡ್ತು ಹೋಯ್ತು ಅಂತಂದರೆ, ಮಲ್ಟಿ ಇಯರ್ 4-5 ವರ್ಷ ಅಟೆಂಡ್ ಮಾಡಿರೋ ಝೋನ್ ಆಗಿರೋದ್ರಿಂದ ಇದಕ್ಕೆ ಒಂದು ಒಳ್ಳೆ ಫಾಲೋ ಅಪ್ ಬರ್ತಾ ಹೋಗುತ್ತೆ. ಇದನ್ನ ನಾನು ಹಿಂದೆ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಆಟೋ ಸೆಕ್ಟ್ರು ಈ ವರ್ಷದ ಫೇವ್ರೇಟ್ ಸೆಕ್ಟರ್ ಅಂತ ನಾವು ಹಿಂದೆ ಮಾತಾಡ್ಕೊಂಡಿದ್ವಿ. ಆಟೋ ಮತ್ತು FMCG ಸೆಕ್ಟ್ರು ಸ್ಟಿಲ್ ಒಳ್ಳೆ ಶೇಪಲ್ಲೇ ಕಾಣಿಸ್ತಾ ಇದೆ. ಬಟ್ ನೋಡ್ತಾ ಹೋಗೋಣ. ಬಟ್ ಸದ್ಯಕ್ಕೆ ಮೊಮೆಂಟ್ ಈಗ ಆಗುತ್ತೆ, ನಮ್ಮ ಬ್ರೇಕ್ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಬಟ್ ಯಾವಾಗ ಬ್ರೇಕ್ ಆಗುತ್ತೋ ಆಗ ಅದು ವೆರಿ ಇಂಪಾರ್ಟೆಂಟ್ ಆದಂಥ ಬ್ರೇಕ್ಔಟ್ ಆಗಿರುತ್ತೆ. ಜೊತೆಗೆ ಆಕ್ಸಿಸ್ ಬ್ಯಾಂಕಲ್ಲಿ ಇವತ್ತು ಒಂದು ಪೊಸಿಷನ್ ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡಿದೆ, ಅದನ್ನ ಹೇಳಿದ್ದೆ ಕೂಡ. ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇಲ್ಲಿ ಕೆಲವರು ಅನ್ಕೊಂತಾರೆ ಇಲ್ಲಿ ಮಲ್ಟಿಪಲ್ ಟೈಮ್ ಟೆಸ್ಟ್ ಮಾಡ್ತಾ ಇದೆ, ಈಗ ಇದು ಬ್ರೇಕ್ಔಟ್ ಆಗಿ. ಬಟ್ ಯಾವಾಗ ಟೆಸ್ಟ್ ಮಾಡ್ತಾ ಇದೆ? 2-3 ತಿಂಗಳಲ್ಲಿ ಟೆಸ್ಟ್ ಮಾಡ್ತಾ ಇದೆ. ಇದು ಮಲ್ಟಿ ಇಯರ್ ಬ್ರೇಕ್ಔಟ್ ಅಲ್ಲ. ಸೊ 10 ಟೆಸ್ಟ್ ಮಾಡ್ತೀವಿ, ಇದಕ್ಕಂತ ಬೆಲೆ ಇರೋದಿಲ್ಲ. ಅದೇನಾದರೂ ಇದು ಹಿಸ್ಟಾರಿಕಲಿ ಯಾವಾಗಲೂ 2021ರಲ್ಲಿ 2018ರಲ್ಲಿ ಆವಾಗ ಟೆಸ್ಟ್ ಆಗಿತ್ತು ಅಂತಂದರೆ ಈಗ ಹುಷಾರಾಗಿರಬೇಕು. ನೀವು ಉಲ್ಟಾ ತೊಗೊಳೋದಾದ್ರೆ, ಅಂದರೆ ಅದು ರೆಸಿಸ್ಟೆನ್ಸ್ ಅಂತ ನೀವೇ ಅನ್ಕೊಂತಾ ಇರ್ತೀರಾ, ಅದೇ ಸಪೋರ್ಟ್ ಥರ ಆಕ್ಟ್ ಆಗ್ತಾ ಹೋಗುತ್ತೆ. ಬಟ್ 10ರಲ್ಲಿ ಝೋನಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತಂದಾಗ ಇದೇನಾಗುತ್ತೆ, ಇದು ಮಲ್ಟಿಪಲ್ ಟೈಮ್ಸ್ ಒಂದು ರೆಸಿಸ್ಟೆನ್ಸ್ ಅಂತ ಇಲ್ಲಿ ಪ್ರೂವ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಇಲ್ಲಿಂದ ನೀವು ಮತ್ತೆ ಇದು ಫೇಲ್ ಆಗುತ್ತೆ ಅನ್ನೋ ಒಂದು ಅಸಂಪ್ಷನ್ ತಗೋಬೋದು. ಅಫ್ಕೋರ್ಸ್ ನಿಮ್ಮ ಅನಾಲಿಸಿಸ್ನ ಮಾಡಬೇಕು, ಸುಮ್ಮನೆ ಮಾಡಿ ಅಂತ ಹೇಳ್ತಾ ಇಲ್ಲ. ಬಟ್ ಇವತ್ತೊಂದು ಫೇಲ್ಯೂರ್ ಆಗಿದೆ, ಒಂದು ಡೋಜಿ ಮಾಡಿದೆ. ಸೊ 4 ದಿನದಿಂದ ಬಸ್ ಸ್ಟ್ಯಾಂಡ್ ಆಗಿದೆ, ಇಲ್ಲಿ ಅಟೆಂಪ್ಟ್ ಮಾಡ್ತಾ ಇದೆ, ಆಗ್ತಾ ಇಲ್ಲ. ಸೊ ಇಲ್ಲಿಂದ ಒಂದು ಕೆಳಗಡೆ ಬರ್ಬೋದು ಅನ್ನೋ ಒಂದು ಸೆಂಟಿಮೆಂಟಲ್ಲಿ ಒಂದು ಪೊಸಿಷನ್ ಟ್ರೇಡ್ನ ನಾನು ಎಕ್ಸಿಕ್ಯೂಟ್ ಮಾಡಿದ್ದೀನಿ ಫಾರ್ ಸೆಪ್ಟೆಂಬರ್ ಎಕ್ಸ್ಪೈರಿ ಅಗೇನ್, ಮತ್ತು ನಾಳೆದು ಅಂತ ಅನ್ಕೋಬಿಡಿ. ಅದೇ ರೀತಿಯಾಗಿ ಟಾಟಾ ಸ್ಟೀಲಲ್ಲಿ ಒಬ್ರು ಕೇಳ್ತಾನೆ ಇದ್ರು, ನಾನು ಇನ್ವೆಸ್ಟ್ ಮಾಡಿದ್ದೀನಿ, ಏನು ಮಾಡೋದು ಸರ್, ಇದ್ರಲ್ಲಿ ಕಚ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸೊ ಹಿಂದೆ ಕೂಡ ಒಂದ್ಸಲ ಹೇಳಿದ್ವಿ, ವೀಕ್ಲಿ ಕ್ಯಾಂಡಲ್ ನೋಡೋದಾದ್ರೆ ಒಂದು ಒಳ್ಳೆ ಶೇಪಲ್ಲಿ ಕಾಣಿಸ್ತಾ ಇದೆ. ಮುಂಬರೋ ದಿನಗಳಲ್ಲಿ ಅಗೇನ್
ನಿಮ್ಮದು 125 ನಿಮ್ದು ಏನು ಬ್ರೇಕ್ ಇವನ್ ಇದೆಯೋ ಅದೇ ಟಾರ್ಗೆಟಿಗೆ ಒಂದು ಚಾನ್ಸ್ ಸಿಗುತ್ತೆ ಎಕ್ಸಿಟ್ ಮಾಡಿ ಅಂತ. ಐ ಥಿಂಕ್ 4 ವಾರದ ಹಿಂದೆ ಸಿಕ್ಕಿತ್ತು, ಬಟ್ ಈ ಸಲ ಇದು 125ನ ಬ್ರೇಕ್ ಆಗೋ ಥರ ಕಾಣಿಸ್ತಾ ಇದೆ. ಇದು 125ನ ಬ್ರೇಕ್ ಆಗಿ ಮೇಲ್ಗಡೆ ಹೋಯಿತು ಅಂತಂದರೆ 132 ಲೆವೆಲ್ ಅನ್ನೋದು ನಿಮ್ಮ ಟಾರ್ಗೆಟ್ ಆಗಿರುತ್ತೆ. ಆಗ ನೀವು ಖಂಡಿತವಾಗಲೂ ನೀವು ಎಕ್ಸಿಟ್ ಮಾಡ್ಬೋದು. ಟಾಟಾ ಸ್ಟೀಲ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕೆ, ಬಟ್ ಇವೆಲ್ಲ ಸಿಕ್ಲಿಕಲ್ ಸೆಕ್ಟರ್ಸು, ಹಾಗಾಗಿ ಒಂದೇ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬಟ್ ಕೋವಿಡ್ ಆದಮೇಲೆ ನೀವು ನೋಡೋದಾದರೆ ಸೂಪರ್ ಆಗಿರೋಂಥ ಪರ್ಫಾರ್ಮ್ ಮಾಡಿತ್ತು, ಅದರಿಂದ ಒಂದು ಕರೆಕ್ಷನ್ ಆಗಿತ್ತು, ಈಗ ಅದು ಕಂಟಿನ್ಯೂಷನ್ ಆಗ್ತಾಯಿದೆ. ಸೊ 132 140 ಅನ್ನೋದು ಮುಂಬರೋ ದಿನಗಳಲ್ಲಿ ಟಾರ್ಗೆಟ್ ಆಗಿರುತ್ತೆ. ಬಟ್ ಅಗೇನ್ 125 126 ಲೆವೆಲ್ನ ಬ್ರೇಕ್ ಆಗಿ ಮೇಲ್ಗಡೆ ಹೋದರೆ ಮಾತ್ರ. ಸೊ ನಿನ್ನೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರು ವೈಭವ್ ಗ್ಲೋಬಲ್ ಅನ್ನೋ ಸ್ಟಾಕ್ ಬಗ್ಗೆ ಹೇಳಿ ಅಂತ. ನನಗೆ ನಿಜವಾಗ್ಲೂ ಈ ಸ್ಟಾಕಿನ ಫಂಡಮೆಂಟಲ್ಸ್ ಗೊತ್ತಿಲ್ಲ, ಏನರಲ್ಲಿ ಕೆಲಸ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಂತ ಒಂದು ನೋಡಿದೆ ಅಷ್ಟೇ. ಸೊ ಬೇರೆ ಏನೂ ಗೊತ್ತಿಲ್ಲ. ಸೊ ಇದರಲ್ಲಿ ನೀವು ನೋಡೋದಾದರೆ ಒಂದು 300 ಕ್ಲೀನಾಗಿ ಒಂದು ಬೇಸ್ ಮಾಡ್ತಾ ಇದೆ, ಬೇಸ್ ವಿತ್ ವಾಲ್ಯೂಮ್ ಮಾಡ್ತಾ ಇದೆ, ವಿಚ್ ಇಸ್ ವೆರಿ ಗುಡ್ ಸಿಗ್ನಲ್ ಆಸ್ ಪರ್ ಟೆಕ್ನಿಕಲ್ ಅನಾಲಿಸಿಸ್ ಮಾತ್ರ ಹೇಳ್ತಾ ಇದ್ದೀನಿ ನಾನು. ಸೊ ಇದು ಮುಂಬರೋ ದಿನಗಳಲ್ಲಿ 500 ಅನ್ನೋದು 520 ಅನ್ನೋದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಅದಕ್ಕಿಂತ ಮೇಲ್ಗಡೆ ಹೋದರೆ 600 ಲೆವೆಲ್ಗಳು ಕೂಡ ನೋಡಲಿಕ್ಕೆ ಸಿಗ್ಬೋದು. ಈ ಸ್ಟಾಕಲ್ಲಿ ನಿಮಗೆ ಕ್ಲೀನಾಗಿ ಒಂದು ಪ್ಯಾಟರ್ನ್ ಫಾರ್ಮೆಟ್ ಆಗ್ತಾ ಇದೆ. ಬಟ್ ಇದರಲ್ಲಿ ಸ್ಟಾಪ್ ಲಾಸ್ ಏನಾಗಿರಬೇಕು ಅಂತಂದರೆ ಈ ಒಂದು ವೀಕಿನ ಮಾರಾಬಾಜು ಕ್ಯಾಂಡಲ್ ಏನು ಮಾಡಿದೆ, ಅಥವಾ ಈ ವೀಕಿನ ಮಾರಾಬಾಜು ಕ್ಯಾಂಡಲನ್ನು ನೀವು ಸ್ಟಾಪ್ ಲಾಸ್ ಇಟ್ಕೋಬೋದು. ಇನ್ನೂ ಟೈಟಾಗಿ ಸ್ಟಾಪ್ ಲಾಸ್ ಇಟ್ಕೊತೀನಿ ಅಂದರೆ 415 ಲೆವೆಲನ್ನು ನೀವು 415ರಿಂದ 420 ಲೆವೆಲನ್ನು ನೀವು ಸ್ಟಾಪ್ ಲಾಸ್ ಇಟ್ಕೊಂಡು ಈ ಟ್ರೇಡಲ್ಲಿ ಕಂಟಿನ್ಯೂ ಮಾಡ್ಬೋದು. ಯಾರಾದರೂ ಇದ್ದೀರಾ ಅಂದರೆ ಇನ್ವೆಸ್ಟರ್ ಆಗಿದ್ದೀರಾ, ಕೇಳ್ತಾ ಇದ್ದೀರಾ ಅಂತಂದರೆ ಅದೇ ಶಾರ್ಟ್ ಟರ್ಮಿಗೆ ನೀವು ನೋಡೋದಾದರೆ ನನಗೆ 520 600 ಈ ಲೆವೆಲ್ಗಳು ಕಾಣಿಸ್ತಾ ಇದೆ. ಸೊ ಸ್ಟಾಕು ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ, ಬಿಕಾಸ್ ಒಳ್ಳೆ ವಾಲ್ಯೂಮ್ ಆಗ್ತಾ ಇದೆ, ಬೇಸ್ ಕ್ರಿಯೇಟ್ ಮಾಡ್ತಾ ಇದೆ, ಬ್ರೇಕ್ಔಟ್ ಕೊಡ್ತಾ ಇದೆ. ಬಟ್ ಅಗೇನ್ ಸರ್ಕ್ಯೂಟ್ ಬ್ರೇಕರ್ ಆಗಿಲ್ಲ ಈ ಸ್ಟಾಕು, ಹಾಗಾಗಿ ಇಟ್ಸ್ ಓಕೆ. ಸೊ ಒಳ್ಳೆ ಹಿಸ್ಟ್ರಿ ಇದೆ, ನಾನು ಟ್ರ್ಯಾಕ್ ಮಾಡಿಲ್ಲ ಅಷ್ಟೇ. ಬಟ್ ಯಾವ್ದಾದ್ರು ಚುಕ್ಕಿ ಆಟರ ಸ್ಟಾಕ್ ಆಗಿದ್ದರೆ ಖಂಡಿತ ರೆಕಮೆಂಡ್ ಮಾಡ್ತಾ ಇಲ್ಲ. ಬಟ್ ದಿಸ್ ಈಸ್ ಲುಕಿಂಗ್ ಗುಡ್ ಅಂತ ಅನಿಸ್ತಾ ಇದೆ ಆಸ್ ಪರ್ ಟೆಕ್ನಿಕಲ್ ಟರ್ಮ್ಸ್. ಅದೇ ರೀತಿಯಾಗಿ ದೀಪಕ್ ನೈಟ್ರೇಟ್ ಮೇಲೆ ಹೋದರೆ ನನಗೆ ಖುಷಿ ಆಗುತ್ತೆ. ಯಾಕೆಂದರೆ ಪೋರ್ಟ್ಫೋಲಿಯೋನಲ್ಲಿ ಸೆಕೆಂಡ್ ಹೈಯೆಸ್ಟ್ ಪೊಸಿಷನ್ ಇರುವಂಥದ್ದು, ಹೋಲ್ಡಿಂಗ್ಸ್ ಇರುವಂಥದ್ದು ಇವಾಗಿನ ಪೋರ್ಟ್ಫೋಲಿಯೋದಲ್ಲಿ ಆಫ್ಟರ್ LTCG ಬುಕ್ ಮಾಡ್ಕೊಂಡು ನೋಡಿ. LTCG ಬಗ್ಗೆ 2 ದಿನದ ಹಿಂದೆ ನಿಮಗೊಂದು ಅಪ್ಡೇಟ್ ಕೊಟ್ಟಿದ್ದೆ. ಮ್ಯೂಚುವಲ್ ಫಂಡ್ಸು ಅಥವಾ ELSS ಅಲ್ಲಿ ಸುಮಾರು ಹಿಂದೆ ಇನ್ವೆಸ್ಟ್ ಮಾಡಿದ್ದೆ, ಅದು ಅಂತ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ. ಈಗ ಹೆಂಗಿರೋ ನ್ಯೂ ಟ್ಯಾಕ್ಸ್ ರೆಜಿಮ್ ಕೂಡ ಬಂದಿದೆ. ಸೊ ಅದು 3 ವರ್ಷ ಕಂಪ್ಲೀಟ್ ಆಗಿತ್ತು, ನಿಮ್ಗೆ ಗೊತ್ತಿರಬೇಕು. ELSS ಅಲ್ಲಿ ನೀವು ವಿಡ್ರಾ ಮಾಡ್ಕೋಬೇಕು ಅಂದರೆ 3 ಇಯರ್ಸ್ ಆದರೂ ನೀವು ಇನ್ವೆಸ್ಟ್ ಮಾಡಿರಬೇಕು. ಸೊ ಅದನ್ನ ಒಳ್ಳೆ ಲೆವೆಲ್ ಅಂತ ನಾನು ಪಾರ್ಷಿಯಲಿ ಎಕ್ಸಿಟ್ ಮಾಡಿದ್ದೀನಿ, ಎಷ್ಟು ಎಲಿಜಿಬಲ್ ಇತ್ತು ಅಷ್ಟು. ಜೊತೆಗೆ ನಮ್ಮದು ಏನಿದೆ ಈಕ್ವಿಟಿನಲ್ಲೂ ಕೂಡ ಹೇಳ್ತಾನೆ ಬಂದಿದೆ ನಿಮಗೆ, 19,000 ಬ್ರೇಕ್ ಆಗಿ ಮೇಲ್ಗಡೆ ಹೋದಾಗಿಂದನೂ ನಾನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ನ ಜೂನಿಂದನೂ ಬುಕ್ ಮಾಡ್ಕೊತಾನೆ ಬರ್ತಾ ಇದ್ದೆ. ಸೊ ಪಾರ್ಷಿಯಲಿ ಅದೆಲ್ಲ ಈ ವರ್ಷದ ಏನಿತ್ತು ಆ ಕತೆ ಮುಗೀತು. ಏನು ಗೊತ್ತಿಲ್ಲ ಅಂತಂದರೆ ದಯವಿಟ್ಟು ಪ್ರೀಮಿಯರಿಗೆ ಹೋದರೆ ನಿಮಗೆ ಕ್ಯಾಪಿಟಲ್ ಗೇನ್ ಅಂದ್ರೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಯಾವ ರೀತಿಯಾಗಿ 1 ಲಕ್ಷ ತನಕ ನೀವು ಪ್ರತಿ ವರ್ಷ ಯಾವುದೇ ಟ್ಯಾಕ್ಸ್ ಕಟ್ಟದಲ್ಲೇ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಬುಕ್ ಮಾಡ್ಕೋಬೋದು ಅಂತ ಡೀಟೇಲಾಗಿ ಮಾತಾಡಿದ್ದೀನಿ. ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ಮೆಥಡ್ ಅಂತ ಆ ವಿಡಿಯೋ ಇದೆ, ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ನಾನು ಫಾಲೋ ಮಾಡೋಂಥ ಮೆಥಡ್ ಕೂಡ ಅದು. ಸೊ ಅದು ಆಗೋಗಿದೆ. ಸೊ ದೀಪಕ್ ನೈಟ್ರೇಟಲ್ಲಿ ಈಗ ಒಳ್ಳೆ ಶೇಪ್ ಕಾಣಿಸ್ತಾ ಇದೆ ನನಗೆ. 2400 ಅನ್ನೋದು ಮಿಡ್ ಟರ್ಮ್ ಟಾರ್ಗೆಟ್ ಆಗಿರುತ್ತೆ. ಎಗೇನ್ ಸೇಮ್ ನೋಡಿ, ವೀಕ್ಲಿ ಕ್ಯಾಂಡಲಲ್ಲಿ ಒಂದು ಬ್ರೇಕ್ಔಟ್ ಆಗಿತ್ತು, ರೀಟೆಸ್ಟ್ ಆಯಿತು, ಒಳ್ಳೆ ಸಿನಾರಿಯೋ, ಒಳ್ಳೆ ಬ್ರೇಕ್ಔಟ್ ಆಗಿಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ. ಸೊ 2400 ಅನ್ನೋದು ಶಾರ್ಟ್ ಟರ್ಮಲ್ಲಿ ನಮಗೆ ಒಳ್ಳೆ ಟಾರ್ಗೆಟ್ ಆಗಿರುತ್ತೆ. ಇನ್ವೆಸ್ಟ್ ಮಾಡೋರು 2000 ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಲೆವೆಲ್ ಆಗಿತ್ತು. ಇನ್ವೆಸ್ಟ್ ಮಾಡಲಿಕ್ಕೆ ಹೇಳಿದೆ ಕೂಡ, ಅವಾಗ ರಿಮೈಂಡ್ ಮಾಡಿದ್ದೆ. ಹೇಗೆ ನಾನು ಹೇಳ್ತಾ ಇದ್ದೀನಿ ಅಂತ ಮಾಡಬೇಕಾಗಿಲ್ಲ, ನಿಮ್ಮ ಅನಾಲಿಸಿಸ್ನ ಮಾಡಬೇಕು. ಬಟ್ ಶಾರ್ಟ್ ಟರ್ಮಲ್ಲಿ ನೀವು ನೋಡೋದ್ರೆ ಮಿಡ್ ಟರ್ಮಲ್ಲಿ 2400 ಟಾರ್ಗೆಟ್ಗಳು ಕಾಣಿಸ್ತಾ ಇದೆ ದೀಪಕ್ ನೈಟ್ರೇಟಲ್ಲಿ. ಅದೇ ರೀತಿಯಾಗಿ ಇನ್ಫೋಸಿಸಲ್ಲಿ ನೋಡಿ, ಈ ಟೈಮಲ್ಲಿ ಒಂದು ಪೊಸಿಷನ್ ಟ್ರೇಡ್ನ ಬುಕ್ ಮಾಡ್ಕೊಂಡಾಗ ನನಗೆ ಹೇಳಿದ್ದೆ, ಇನ್ಫೋಸಿಸು ನನಗೆ 1500 ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್. ಬಟ್ ಇದೊಂದು ಈ ರೀತಿಯಾಗಿ ರೈಸಿಂಗ್ ವೆಡ್ಜ್ ಅಂತ ಹೇಳೋಕ್ಕಾಗೋದಿಲ್ಲ, ಆದರೂ ಒಂದು ಶಾರ್ಟ್ ಕವರಿಂಗ್ ರ್ಯಾಲಿನೇ ಆಗ್ತಾ ಇರೋದು. ಈ ಟ್ರೆಂಡ್ ಏನಾದ್ರು ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅಲ್ಲಿಂದ ಒಂದು ಟ್ರೆಂಡ್ ಚೇಂಜ್ ಆಗ್ಬೋದು. ಹಾಗಾಗಿ ವೆಯ್ಟ್ ಮಾಡಿ ಅಂತ ಹೇಳಿದ್ದೆ ನಿಮಗೆ, ಯಾವುದರಲ್ಲಿ IT ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಲಿಕ್ಕೆ. ಆಮೇಲೆ ಈ ಪೊಸಿಷನ್ ಟ್ರೇಡ್ ಬುಕ್ ಮಾಡ್ಕೊಂಡಿದ್ದೀನ ನಾವು ಹೇಳಿದ್ವಿ, ಒಂದು ಬಸ್ ಸ್ಟ್ಯಾಂಡ್ ಆಗ್ಬೋದು, ಬಸ್ ಸ್ಟ್ಯಾಂಡ್ ಆಗಿ ಒಂದು ಮೇಲ್ಗಡೆ ಹೋದರೆ ಈ ಟ್ರೆಂಡ್ ಲೈನ್ನ ಟೆಸ್ಟ್ ಮಾಡೋಕೆ ಹೋಗ್ಬೋದು ಅಂತ. ಅದೇ ಆಗಿದೆ. ಬಟ್ ಇಲ್ಲಿ ತನಕ ಹೋಲ್ಡ್ ಮಾಡೋಕ್ಕೆ ಯಾರಿಗೆ ಧೈರ್ಯ ಇರುತ್ತೆ, ಅದು ಬೇರೆ ವಿಚಾರ ಆಯಿತು. ಬಟ್ ವೆಲ್ ಆ್ಯಂಡ್ ಗುಡ್, ನಾವು ಇಲ್ಲಿ ಎಕ್ಸಿಟ್ ಮಾಡ್ಕೊಂಡಿದ್ವಿ ಅವತ್ತು. ಬಟ್ ಈಗ ನೀವು ನೋಡೋದಾದರೆ ಈ ಟ್ರೆಂಡ್ ಲೈನು ನೀವು ಇಲ್ಲಿ ಎಂಡಿಗೆ ತೊಗೊಂಬರ್ತಾ ಹೋಯಿತು ಅಂತಂದರೆ ಇದೊಂದು ವರ್ಟೆಕ್ಸಿಗೆ ಬರುತ್ತೆ, ಇಲ್ಲಿಂದ ಫಾಲ್ ಆಗ್ತಾ ಹೋಯಿತು ಅಂತಂದರೆ ಮತ್ತೆ IT-ನಲ್ಲಿ ಫಾಲ್ ಆಗ್ಬೋದು. IT-ನಲ್ಲಿ ಫಾಲ್ ಆಯಿತು ಅಂತಂದರೆ ಮತ್ತೆ ನಿಫ್ಟಿನಲ್ಲೂ ಫಾಲ್ ಆಗುತ್ತಾ ನಂಗೆ ಗೊತ್ತಿಲ್ಲ. ಬಟ್ ಇದನ್ನು ಸುಳ್ಳು ಮಾಡಿ ಮೇಲೆ ಹೋಗಬೇಕು ಅಂತಂದರೆ ಈಗ ನಾನು 1500 ಲೆವೆಲ್ ಅನ್ನೋದು ಯಾವಾಗ ಬ್ರೇಕ್ ಆಗಿ ಮೇಲೆ ಹೋಗಲ್ಲ, ಅಲ್ಲಿ ತನಕ ಏನು ಹೇಳಕ್ಕೆ ಹೋಗೋದಿಲ್ಲ. ಬಟ್ ಇಲ್ಲಿ ನೋಡೋದಾದರೆ ಕ್ಲಿಯರ್ ಆಗಿ ಪಿಕ್ಚರ್ ಪರ್ಫೆಕ್ಟ್ ಪ್ರೈಸ್ ಆಕ್ಷನ್ ಝೋನಿಗೆ ಬಂದು ಕೂತಿದೆ. ಇದು ವೆರಿ ಇಂಪಾರ್ಟೆಂಟ್ ಆದಂಥ ರೆಸಿಸ್ಟೆನ್ಸ್ ಲೆವೆಲು ಇನ್ಫೋಸಿಸಲ್ಲಿ. ಸೊ ನೋಡ್ತಾ ಹೋಗೋಣ ಮುಂಬರೋ ವಾರಗಳಲ್ಲಿ ಯಾವ ರೀತಿ ಶೇಪ್ ಆಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ TCS ನೀವು ನೋಡೋದಾದರೆ TCSಲ್ಲೂ ಈ ರೀತಿ ಬ್ರೇಕ್ಔಟ್ ಆದಾಗ ನಾನು ಹೇಳಿದ್ದೆ, ಒಂದು ಚಾನಲ್ ರೆಫರೆನ್ಸ್ ತೊಗೊಂಡು ಹೋಗ್ತಾ ಇದೆ ಅಂತ ಅನ್ಸಿದ್ರು ಈ ಲೆವೆಲ್ಗಳನ್ನೋದು ನಿಮಗೆ 3500 ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಡೈಲಿ ಚಾರ್ಟ್ ಸ್ಟಾಕ್ ನೋಡಿದ್ರು ದಯವಿಟ್ಟು ಕಮೆಂಟ್ ಮಾಡಿ. ಸೊ ಹಾಗಾಗಿ 3500 ಈಗಲೂ ಕೂಡ ರೆಸಿಸ್ಟೆನ್ಸ್ ಆಗಿದೆ, ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ. ವಾಪಸ್ ಈ ಟ್ರೆಂಡ್ ಲೈನ್ನ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋದರೆ 3500 ಅಟೆಂಡ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಟ್ರೆಂಡ್ ಲೈನ್ನ ಬ್ರೇಕ್ ಆಗಿ ಕೆಳಗಡೆ ಬರ್ತಾ ಹೋಯಿತು ಅಂತಂದರೆ 3200 3100 3000 ಈ ರೀತಿ ಎವ್ರಿ 100 ಪಾಯಿಂಟ್ಸ್ಗಳು ನಿಮಗೆ ಫಾಲ್ಗಳು ನೋಡಲಿಕ್ಕೆ ಸಿಗ್ತಾ ಹೋಗುತ್ತೆ. 3000 ಲೆವೆಲಿಂದ 2900 ಲೆವೆಲಲ್ಲಿ ಏನಾದರೂ ನಿಮಗೆ TCS ಸಿಕ್ಕಿದ್ರೆ ಲಾಂಗ್ ಟರ್ಮಲ್ಲಿ ಬೆಸ್ಟ್ ಟೈಮ್ ಟು ಇನ್ವೆಸ್ಟ್, ಆವಾಗ ಇನ್ವೆಸ್ಟ್ ಮಾಡಿ. ಅಗೇನ್ ಡಿಸ್ಕ್ಲೇಮರ್, ನಾನು ಕೂಡ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ TCS ಅನ್ನೋ ಸ್ಟಾಕಲ್ಲಿ. ಜೊತೆಗೆ ಇವತ್ತು ಸುಜ್ಲಾನ್ ಅನ್ನೋ ಒಂದು ಕಂಪನಿ ಸಿಕ್ಕಾಪಟ್ಟಿ ಟ್ರೆಂಡಿಂಗ್ ಆಗಿತ್ತು. ಯಾವ ಲೆವೆಲ್ ಮಟ್ಟಿಗೆ ಟ್ರೆಂಡಿಂಗ್ ಆಗಿತ್ತು ಅಂತಂದರೆ ಟ್ವಿಟ್ಟರಲ್ಲೆಲ್ಲ ಇದೇ ನ್ಯೂಸ್ ನೋಡಿ. ಯಾವಾಗ ಇಷ್ಟೊಂದು ನ್ಯೂಸ್ ಮಾಡುತ್ತಲ್ಲ ಆವಾಗ ನೀವು ಆಚೆ ಇರಬೇಕು. ಯಾಕೆಂದು ಹೇಳ್ತಾ ಇದ್ದೀನಿ ಅಂತಂದರೆ ಇವತ್ತು ಒಂದು ಸ್ನ್ಯಾಪ್ಶಾಟ್ ಕೂಡ ನನಗೆ ಸಿಕ್ತು, ಯಾವ ರೀತಿಯಾಗಿ
ಯಾವ ರೀತಿಯಾಗಿ ಪಂಪ್ ಆ್ಯಂಡ್ ಡಂಪ್ ಆಗುತ್ತೆ ಸ್ಟಾಕಲ್ಲಿ ಅನ್ನೋದಕ್ಕೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೀವು ನೋಡೋದಾದರೆ ಸೆಲ್ ಆರ್ಡರು 8 ಆರ್ಡರ್ ಅದು, ಇಷ್ಟೊಂದು ಕ್ವಾಂಟಿಟಿ ಇದೆ ಅವ್ರ ಹತ್ರ. ಆದರೆ ಬೈಯಿಂಗಿಗೆ ನೋಡಿ ಎಷ್ಟು ಜನ ಕ್ಯೂ ನಿಂತಿದ್ದಾರೆ, 5,943 ಜನ ತೊಗೊತಾರೆ. ಅಂದರೆ ಸಣ್ಣ ಪ್ರಮಾಣದಲ್ಲಿ ತೊಗೊತಾರೆ ಅವರು. ಬಟ್ ಮಾರೋನು ಯಾರೋ ಒಬ್ಬ ಅಥವಾ ಒಂದು 8 ಜನ ಅಷ್ಟೇ. ಸೊ ಅವರು ಇಷ್ಟು ಜನಕ್ಕೆ ಪೂರೈಸೋಕ್ಕೆ ಆಗ್ತಾ ಇಲ್ಲ. ಇಲ್ಲಿ ನೋಡಿ 35 ಲಕ್ಷ ಕ್ವಾಂಟಿಟಿ, ಇಲ್ಲಿ 33 ಲಕ್ಷ ಕ್ವಾಂಟಿಟಿ. ಇದನ್ನು ನಾವು ಇನ್ವೆಸ್ಟಿಂಗ್ ಭಾಷೆಯಲ್ಲಿ ಪಂಪ್ ಆ್ಯಂಡ್ ಡಂಪ್ ಅಂತ ಕರಿತೀವಿ. ಸೊ ಯಾವಾಗ ಇದು ಡಂಪ್ ಮಾಡ್ತಾ ಇದ್ದಾರೆ ಅನ್ನೋದು ಈಗ ನಿಮಗೆ ಗೊತ್ತಾಗ್ತಾ ಇದೆ. ಯಾವಾಗ ಈ ಸ್ಟಾಕ್ ಡಮ್ ಅನ್ನುತ್ತೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಇನ್ವೆಸ್ಟ್ ಮಾಡಿ ಅನಾಲಿಸಿಸ್ ಮಾಡಿದವರಿಗೆ ನಾನು ನೀವು ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವರು ₹8 ತೊಗೊಂಡಿರೋದು ಈ ರೀತಿ ಎಲ್ಲ ಇದ್ದಾರೆ. ವಾಲ್ಯೂಮ್ ನೋಡಿಕೊಂಡು ನೋಡಿ. ವಾಲ್ಯೂಮ್ ಅನ್ನೋದು ಯಾಕೆ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಅಂತ ನಿಮಗೆ ಪದೇ ಹೇಳ್ತಾ ಇರ್ತೀನಿ ಅಂದರೆ, ಇನ್ಸ್ಟಿಟ್ಯೂಟ್ಸ್ಗಳು ದೊಡ್ಡವರು ಬಿಟ್ಕೊಡುವಂಥ ಏಕೈಕ ಪ್ಯಾರಾಮೀಟರ್ ನಮಗೆ ವಾಲ್ಯೂಮ್ಸ್. ಸೊ ವಾಲ್ಯೂಮ್ಸ್ ಆಗಿದ್ದ ದಿನ ನೀವು ಒಂದು ಆ್ಯಕ್ಟಿವಿಟಿ ನಾನು ಸುಮಾರು ಜನ ಕೇಳ್ತೀನಿ ಬಟ್ ಮಾಡಲ್ಲ. ನೀವು NSEಗೆ ಹೋದರೆ ನೀವು ಆ ಸ್ಟಾಕನ್ನು ಹುಡುಕಿದ್ರೆ ಡೆಲಿವರಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ ತೋರಿಸುತ್ತೆ. ಅಂದರೆ ಇವತ್ತು ಒಂದು 100 ವಾಲ್ಯೂಮ್ ಟ್ರೇಡ್ ಆಗಿದೆ ಅಂದರೆ ಆ 100ರಲ್ಲಿ ಎಷ್ಟು ಜನ ಡಿಮ್ಯಾಟ್ ಖಾತೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಗೆ ಮಾಹಿತಿ ಸಿಗುತ್ತೆ. ಅದು ವೆರಿ ಇಂಪಾರ್ಟೆಂಟ್ ನೀವು ಟ್ರ್ಯಾಕ್ ಮಾಡುವಂಥದ್ದು. ಯಾವಾಗ ನಿಮಗೆ ವಾಲ್ಯೂಮ್ ಜಾಸ್ತಿ ಆಗ್ತಾ ಇದೆ, ಪ್ರೈಸು ಜಾಸ್ತಿ ಆಗ್ತಾ ಇದೆ ಅಂದರೆ ಪಾಸಿಬಲಿ ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ನಡೀತಾ ಇದೆ, ಒಂದು ಅಕ್ಯುಮುಲೇಷನ್ ನಡೀತಾ ಇದೆ ಅಂತ. ಈ ಅಕ್ಯುಮುಲೇಷನ್ ಆಗ್ತಿದೆ ಅಂತ ನಿಮ್ಗೆ ಕನ್ಫರ್ಮೇಷನ್ NSEಗೆ ಹೋಗಿ ಡೆಲಿವರಿ ಪರ್ಸೆಂಟೇಜ್ ನೋಡಿ ಏನಾಗ್ತಾ ಇದೆ ಅಂತ ನೋಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡೋದಾದರೆ ಈ ಒಂದು ಝೋನಲ್ಲಿ ಒಂದು ಕ್ಲೀನಾಗಿ ಬೇಸ್ ಆಗ್ತಾ ಇತ್ತು, ಆವಾಗ ವಾಲ್ಯೂಮ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಈ ಝೋನಲ್ಲಿ ಇನ್ವೆಸ್ಟ್ ಮಾಡಿದವರಿಗೆ ಇದು ಬೆಸ್ಟ್ ಟೈಮು ಎಕ್ಸಿಟ್ ಮಾಡಲಿಕ್ಕೆ ಹೇಳ್ತಾ ಇದ್ದೀನಿ. ಎಕ್ಸಿಟ್ ಮಾಡ್ಕೊಳ್ಳಿಕ್ಕೆ, ಇಲ್ಲ ಅಂತಂದರೆ ನಿಮಗೆ ಇದು ಸಿಗೋದಿಲ್ಲ. ಅಂದರೆ ಎಕ್ಸಿಟ್ ಆಗಬೇಕು ಅಂತಂದ್ರೂ ಸಿಗೋದಿಲ್ಲ. ಇವತ್ತು JFS ಆಗಿದೆಯಲ್ಲ, ಇವತ್ತು ನೋಡಿ ಸುಮಾರು ಜನ ತೊಗೊಳ್ಬೇಕು ಅಂತ ಹೋಗ್ತಾ ಇದ್ದಾರೆ, ಕೊಡೋರೇ ರೆಡಿ ಇಲ್ಲ. ಉಲ್ಟಾ ಏನಾಗಿತ್ತು, ಅವಾಗ ಕೊಡೋರು ರೆಡಿ ಇದ್ರು, ತಗೊಳೋರು ರೆಡಿ ಇರಲಿಲ್ಲ. ಸೊ ಅದು ಅಪ್ಪರ್ ಸರ್ಕಿಟ್ ಲೋವರ್ ಸರ್ಕಿಟ್ ಆಗುತ್ತೆ. ಅವತ್ತು ಆಗಿದ್ದೇನೆ ಹೇಳಿದ್ದೆ ನಿಮಗೆ, ಇದು ವಾಪಸ್ ಆಗುತ್ತೆ. ಅಪ್ಪರ್ ಸರ್ಕಿಟ್ಗಳು ಆಗ್ತಾ ಕೂತ್ಕೊಳುತ್ತೆ. ಅವತ್ತು ನೋಡಿ ಚೇಂಜ್ ಆಗುತ್ತೆ ಅಂತ. ಅದು ಅದೇ ರೀತಿ ಆಗುವಂಥದ್ದು. ಬಟ್ ಇಲ್ಲಿ ನೋಡೋದಾದರೆ ಕ್ಲೀನಾಗಿ ರೆಸಿಸ್ಟೆನ್ಸ್ಗಳು ಕಾಣಿಸ್ತಾ ಇದೆ ಈ ಲೆವೆಲಲ್ಲೆಲ್ಲ, ಈ ಸ್ಟಾಕಲ್ಲಿ 25, 28. ಸೊ ಇನ್ನೂ ಮೇಲೆ ಹೋಗುತ್ತೆ ಅಂತ ಕಾಯ್ಕೊಂಡು ಕೂತಿರೋರು, ಈಗ ಅಕ್ಯುಮುಲೇಟ್ ಮಾಡ್ಕೊಂಡವರು ಎಲ್ಲ ಕೂಡ ಟ್ರ್ಯಾಪ್ ಆಗ್ತಾ ಹೋಗ್ತಾರೆ. ನೋಡ್ತಾನೆ ಇರ್ತೀವಲ್ಲ ಮಾರ್ಕೆಟಲ್ಲಿ, ನೋಡೋಣ ಆದಾಗ ನಿಮಗೆ ಅಪ್ಡೇಟ್ ಹೇಳ್ತೀನಿ. ಯಾಕೆ ಹೇಳಿದೆ ಅಂತಂದರೆ, ಇವತ್ತು ಆಕ್ಸಿಸ್ ಬ್ಯಾಂಕು 52 ವೀಕ್ ಹೈ ಹೋಗಿದೆ. ಇದು ನಿಮಗೆ ನ್ಯೂಸಲ್ಲಿ ಬರೋದಿಲ್ಲ. ಅದೇ ರೀತಿಗೆ ಮಾರುತಿ ಸುಜುಕಿ ಮತ್ತೆ ಆಲ್ ಟೈಮ್ ಹೈ ಕಡೆ ಹೋಗ್ತಿದೆ, ಕನ್ಸಿಸ್ಟೆಂಟ್ ಆಗಿ ಮೇಲ್ಗಡೆ ಹೋಗ್ತಾನೆ ಇದೆ. ಇದು ನ್ಯೂಸಲ್ಲಿ ಬರೋದಿಲ್ಲ. ಇದು ಮಾತ್ರ ನಿಮಗೆ ಕಂಪನಿ ತುಂಬ ಚೆನ್ನಾಗಿದೆಯಂತೆ, ಅವ್ರಿಗೆ ಆ ಡೀಲ್ ಸಿಕ್ಕಿದೆಯಂತೆ, ಈ ಕಾಂಟ್ರಾಕ್ಟ್ ಸಿಕ್ಕಿದೆಯಂತೆ. ಯಾವಾಗ ನೋಡಿ ತುಂಬ ನ್ಯೂಸ್ ಮಾಡುತ್ತಲ್ಲ ಸ್ಟಾಕು, ಆವಾಗ ನೀವು ಅದರಿಂದ ಆಚೆ ಇರಬೇಕು. ಸೊ ಅದಾನಿ ಸ್ಟಾಕ್ಸಲ್ಲಿ ಇವತ್ತು ಕೆಲವರು ಹೇಳಿರೋ ದೊಡ್ಡ ಫಾಲ್ ಬರಲಿಕ್ಕೆ ಸೆಬಿ ಏನೋ ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡೋಕ್ಕೆ ಹೋಗ್ತಾ ಇದೆ. ಅದರಲ್ಲಿ ಏನಿದೆ ಅಂತಂದರೆ, ಒಂದಿಷ್ಟು ಮಿಸ್ಕ್ಯಾಲ್ಕುಲೇಷನ್ ಆಗಿದೆ, ಒಂದಿಷ್ಟು ಅವಕಾಶನ ಮಾಡಿಕೊಟ್ಟಿಲ್ಲ ಅಂತ ಎಲ್ಲ ಅಂತೆಕಂತೆಗಳು. ಹೇಗೇನು ಸೊ ಲಾಸ್ಟ್ ವೀಕಲ್ಲಿ ಇದೇನು ಬಂದಿತ್ತು, ಏನೂ ಇಲ್ಲ ಅಂಥದ್ದು ಮೇಜರ್ ಅಲಿಗೇಷನು. ಸೊ ತುಂಬ ಕ್ಲೀನ್ ಆಗಿದೆ ಅಂತ ಬಂದಿತ್ತು ಅಂತಂದಾಗ ಅಪ್ರಿಸಿಯೇಷನ್ ಕೂಡ ಕಾಣಿಸಿತ್ತು ಅದಾನಿ ಸ್ಟಾಕ್ಸಲ್ಲಿ. ಈಗೇನಾಗಿದೆ, ಅದು ಚೇಂಜ್ ಆಗಿದೆ. ಸೊ ಅದರಿಂದ ಫಾಲ್ ಆಯಿತು ಅಂತ ಕೆಲವರು, ಯಾಕೆ ಬ್ಯಾಂಕ್ ನಿಫ್ಟಿನಲ್ಲಿ ಅಷ್ಟು ಫಾಲ್ ಆಯಿತು ಅಂತ ಎಸ್ಟಿಮೇಷನ್ ಮಾಡ್ಕೊ ಹೋದ್ರಿ. ನೋಡಿ, ಒಂದು ಅದು ಕಾರಣ ಅಲ್ಲ ಅಂತ ನನಗೆ ಅನ್ಸುತ್ತೆ. ಯಾಕೆ ಅಂದರೆ ಅದಾನಿ ಯಾವ ಸ್ಟಾಕು ಕೂಡ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇಲ್ಲ. ಒಂದು ಜೊತೆಗೆ ಅದಾನಿ ಸ್ಟಾಕ್ಸಲ್ಲಿ ಇವತ್ತು ಖುದ್ದಾಗಿ ಅದರಲ್ಲಿ ಏನೋ ಅಂತ ಫಾಲ್ ಆಗಿಲ್ಲ. ಆ್ಯಂಡ್ ಆ ನ್ಯೂಸ್ ನಿಜನ ಸುಳ್ಳು ಅದು ಕೂಡ ನಮಗೆ ಗೊತ್ತಿಲ್ಲ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಅದಾನಿದು ಈ ಹಿಂಡನ್ಬರ್ಗ್ ರಿಪೋರ್ಟ್ ಶುರುವಾದಾಗಲೂ ಕೂಡ ನಿಮ್ಗೆ ಹೇಳಿದ್ದೆ, ಐ ವಿಶ್ ಇದು ಸುಳ್ಳಾಗಲಿ ಅಂತ. ಯಾಕೆ ಅದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅಂತಂದರೆ, ಅಂಬಾನಿ ಅವರು ನೀವು ನೋಡೋದಾದರೆ, ರಿಲಯನ್ಸ್ ಅನ್ನೋ ಒಂದು ದೊಡ್ಡ ಸಂಸ್ಥೆ ಏನು ಕಟ್ಟಿದ್ದಾರೆ, ಅದು ನೀವು ನೋಡೋದಾದರೆ ಖಂಡಿತವಾಗ್ಲೂ ಅವ್ರ ಪರಿಶ್ರಮ ಇದೆ. ಆದರೆ ಅವರ ತಂದೆಯವರ ಪರಿಶ್ರಮ ಅದಕ್ಕೆ ತುಂಬ ದೊಡ್ಡದಾಗಿದೆ. 2 ಕಾರಣದಿಂದಾಗಿ. ಒಂದು, ಆಲ್ರೆಡಿ ಒಂದು ಒಳ್ಳೆ ಎಸ್ಟಾಬ್ಲಿಷ್ ಆಗಿರುವಂಥ ಬಿಸ್ನೆಸ್ ಇತ್ತು, ಆ ವಾತಾವರಣದಲ್ಲಿ ಬೆಳೆದಿದ್ರು. ಯಾವ ರೀತಿ ಇಲ್ಲಿ ಪ್ರೋಸು ಕಾನ್ಸ್ ಏನಿದೆ ಅಂತ ಅವರಿಗೆ ಮನೆಯ ವಾತಾವರಣದಿಂದಲೇ ಗೊತ್ತಾಗಿರುತ್ತೆ, ಒಂದು ಅಡ್ವಾಂಟೇಜು. ಇನ್ನೊಂದು, ಅವರು ಮಾಡಿಕೊಟ್ಟಂಥ ಒಂದು ಲೆಗೆಸಿ ಉಳಿದಿತ್ತು. ಅದು ಬಂಡವಾಳದ ರೂಪದಲ್ಲಾಗಿರ್ಬೋದು ಅಥವಾ ಒಂದು ಹೆಸರು ರೂಪದಲ್ಲಾಗಿರ್ಬೋದು, ಅದನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಜವಾಬ್ದಾರಿ ಆಗಿತ್ತು ಅಂಬಾನಿ ಅವರಿಗಾದರೆ. ಆದರೆ ಅದಾನಿ ಅವ್ರು ನೀವು ನೋಡ್ತಾ ಬರೋದಾದರೆ ಆ ರೀತಿಯಾದಂಥ ಯಾವುದೇ ಇಷ್ಟಲ್ಲ. ಹೇಗೆ ನಾನು ಪರ ಮಾತಾಡ್ತಿಲ್ಲ, ಅದೊಂದು ಏನೇ ಮಾತಾಡೋದು ಒಂದು ಪೊಲಿಟಿಕಲ್ ಆ್ಯಂಗಲ್ ತೊಗೊಂಡು ಹೋಗ್ತಾ ಹೋಗುತ್ತೆ. ನನ್ನ ಕಡೆಯಿಂದ ನಾನು ಮೊದಲಿಂದನೂ ಕ್ಲಿಯರಾಗಿ ಹೇಳಿದ್ದೀನಿ, ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ನನಗೆ ಇಂಟ್ರೆಸ್ಟ್ ಇಲ್ಲವೇ ಇಲ್ಲ. ಅದು ಏನು ಬೇಕಾದರೂ ಹೇಳ್ಬೋದು, ಅದಕ್ಕೆ ಒಂದಿಷ್ಟು ಪಾಸಿಟಿವ್ ತೊಗೊಳ್ಬೋದು, ಕೆಲವರು ನೆಗೆಟಿವ್ ಹೇಳ್ಬೋದು. ಬಟ್ ಒಂದೇ ಬಿಸ್ನೆಸ್ ನಮಗೆ ಫೇವರಬಲ್ ಆಗಿರೋದು ಅಂತ ಅನಿಸಿದ್ರೆ ಅದು ಅದಾನಿ ಪೋರ್ಟ್ಸ್ ಅಂತ ನಾನು ಮೊದಲಿಂದ ನನ್ನ ವ್ಯೂ ನಿಮ್ಗೆ ಹೇಳಿದ್ದೀನಿ. ಬಟ್ ಈ ನ್ಯೂಸ್ ಸುಳ್ಳಾಗಲಿ ಅಂತ ನಾನು ಕೇಳ್ಕೊತೀನಿ ಅಂತ ಹೇಳಿದ್ದೆ. ಯಾಕೆ ಅಂತಂದರೆ, ಅಷ್ಟೊಂದು ಕಷ್ಟಪಟ್ಟು ಬಂದಂತಹ ಒಂದು ಬಿಸ್ನೆಸ್ನ, ಒಂದು ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲದಲೇ ಇರುವಂಥ ಬಂದಿರೋಂಥ ಬಿಸ್ನೆಸ್ಸು ಏನೋ ಒಂದು ಸುಳ್ಳು ಹೇಳಿ ಅಥವಾ ಈ ರೀತಿ ಒಂದು ಅಲಿಗೇಷನ್ ಆಗಿ ಕಟ್ಟಿರೋದು ಅಂತ ಗೊತ್ತಾಗ್ತಾ ಹೋಯಿತು ಅಂತಂದರೆ ಕನಸು ಕಾಣೋದನ್ನು ನಿಲ್ಲಿಸ್ಬಿಡ್ತಾರೆ ಜನ ಅಲ್ವಾ. ಸೊ ಯಾಕೆಂದರೆ ಅಷ್ಟೊಂದು ಪರಿಶ್ರಮದಿಂದ ಬಂದಿರೋಂಥದ್ದು ಅದು ಉಳಿಬೇಕು ಅನ್ನೋದೇ ನನ್ನ ಆಸೆ ಕೂಡ. ಯಾಕೆಂದರೆ ಇಂಡಿಯಾದಲ್ಲಿ ಎಸ್ಪೆಷಲಿ ನೀವು ನೋಡ್ತಾ ಬರೋದಾದರೆ ಕ್ಯಾಪಿಟಲಿಸಮ್ ಬಗ್ಗೆ, ಎಸ್ಪೆಷಲಿ ಹಣವಂತರು, ಸ್ಥಿತಿವಂತರು ಅಂತ ನೀವು ನೋಡೋದಾದರೆ ಅವ್ರ ಬಗ್ಗೆ ಒಂದು ನೆಗೆಟಿವ್ ಅಭಿಪ್ರಾಯನೇ ಇದೆ. ಇದು ನೀವು ಸಿನಿಮಾ ಮೀಡಿಯಾದಲ್ಲಿ ಆ ರೀತಿ ತೋರಿಸಿರೋದಾಗಿರ್ಬೋದು, ಅಂದರೆ ದುಡ್ಡು ಜಾಸ್ತಿ ಇರೋನು ಅಂದರೆ ಅವನು ಒಂದು ಕೆಟ್ಟ ಕೆಲಸ ಮಾಡ್ತಾನೆ ಅನ್ನೋ ಥರನೇ ಒಂದು ಆ ಫೀಲ್ ಇರ್ಬೋದು. ಅಥವಾ ಯಾವುದೋ ಅಡ್ಡದಾರಿಯಿಂದನೇ ಕೆಲಸ ದುಡ್ಡು ಶ್ರೀಮಂತರಾಗೋಕ್ಕಾಗೋದು, ಇಲ್ಲಾಂದರೆ ಹೆಂಗೆ ಸಾಧ್ಯ ಅನ್ನೋ ಒಂದು ಮೆಂಟಾಲಿಟಿ ಇರ್ಬೋದು. ಅದು ಹಿಂದಿನ ಜನ್ರೇಷನಿಂದ ಆ ರೀತಿ ಬಂದಿರೋಂಥದ್ದು ಒಂದು. ಏಕೆಂದರೆ ನಾವು ಯಾವತ್ತೂ ದುಡಿಮೆ ಮಾಡಿ ದುಡ್ಡು ಮಾಡಬೇಕು ಅಂತ ನೋಡ್ತೀವಿ ಹೊರತು ದುಡ್ಡಿಂದ ನಾವು ದುಡ್ಡು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿಲ್ಲ. ಸೊ ಅದು ಎಥಿಕಲಿ ಕರೆಕ್ಟಾಗಿ ಇಲ್ಲ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಬಟ್ ಆ ಆಯಾಮದಲ್ಲಿ ಇಂಡಿಯಾದಲ್ಲಿ ಯೋಚನೆ ಆಗಿರಲಿಲ್ಲ ಅಂಟಿಲ್ 2000 ಅಂತ ಅನ್ಕೊತೀನಿ ನಾನು ಇತ್ತೀಚೆಗೆ. ಯಾಕೆಂದರೆ NSE ಶುರುವಾಗಿರೋದೆ 90s ಇಂದ ಆದಮೇಲೆ ಅಲ್ವಾ. ಸೊ ಹಾಗಾಗಿ ಆ ಸ್ಥಿತಿಗಳು ಚೇಂಜ್ ಆಗ್ತಾ ಇದೆ. ಬಟ್ ಮೊದಲಿಂದ ಅದು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ಹಾಗಾಗಿ
ಏನನ್ಸುತ್ತೆ ಅಂತಂದರೆ, ಎಲ್ಲಾದರೂ ಒಂದು ಕಡೆ ಯಾರೊಬ್ಬರು ಶ್ರೀಮಂತರಾಗಿದ್ದಾರೆ ಅಥವಾ ಇನ್ನೊಂದು ಬರ್ತಿದೆ ಅಂತಂದರೆ ಜನರಲಿ ಒಂದು ನೆಗೆಟಿವ್ ಥಾಟೇ ಇರುತ್ತೆ. ಇವ್ರು ಏನೋ ಮಾಡಿ ಕಳ್ದಾರಿಂದನೇ ಮಾಡಿರಬೇಕು ಅಂತ. ಅದೆಲ್ಲ ಸುಳ್ಳಾಗಬೇಕು ಅಂತಂದರೆ ಈ ರೀತಿ ನ್ಯೂಸ್ಗಳು ಕೂಡ ಸುಳ್ಳಾಗಬೇಕು. ಆ ವಿಚಾರಕ್ಕೋಸ್ಕರ ನಾನು ಈ ಅಲಿಗೇಷನ್ ಎಲ್ಲ ಸುಳ್ಳು ಅಂತಲೇ ಆಗಲಿ ಅಂತ ಹೇಳ್ತೇನೆ. ನಾನು ಯಾವುದೋ ಸ್ವಾರ್ಥಕ್ಕಲ್ಲ, ನಾನು ಯಾವುದೋ ಇನ್ವೆಸ್ಟ್ ಮಾಡಿ ನನ್ನ ಸ್ಟಾಕ್ ಮೇಲೋಗುತ್ತೆ ಅನ್ನೋ ಉದ್ದೇಶಕ್ಕಲ್ಲ. ಬಟ್ ಈ ಒಂದು ಲಾಂಗ್ ಟರ್ಮ್ ದೃಷ್ಟಿಯಿಂದ ನಾವು ನೋಡೋದಾದರೆ ಸೊ ಒಂದು ಚೆನ್ನಾಗಾಗುತ್ತೆ ಅನ್ನೋದಕ್ಕೋಸ್ಕರ. ಬಟ್ ಗೊತ್ತಿಲ್ಲ, ನಮ್ಮ ಕೈಯಲ್ಲಿಲ್ಲ. ಸೊ ಯಾವಾಗ ಅನೌನ್ಸ್ ಮಾಡ್ತಾರೋ ಮಾಡಲಿ, ಸೆಬಿಯವರು ಅದೇನಿರುತ್ತೋ ಅದರದ್ದು ಎದುರಿಸಬೇಕಾಗುತ್ತೆ. ಸರಿ ಮಾಡಿದವ್ರು ಸರಿ ಆಗ್ತಾರೆ, ತಪ್ಪು ಮಾಡಿದ್ರು ತಪ್ಪು ಮಾಡ್ತಾ ಹೋಗ್ತಾರೆ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್. ತುಂಬ ದೊಡ್ಡ ವಿಡಿಯೋ ಆಯಿತು, ದಯವಿಟ್ಟು ಕ್ಷಮಿಸಿ. ಏನಾದರೂ ತಪ್ಪು ಮಾತಾಡಿದರೆ ಅದನ್ನು ಕೂಡ ಹೊಟ್ಟೆಗೆ ಹಾಕೊಳ್ಳಿ. ನೀವು ಕಮೆಂಟ್ ಮಾಡಿ ತಿಳಿಸಿ ಏನೇ ಅಭಿಪ್ರಾಯ ಇದ್ರೂ. ನಾನು 10 ಜನ ನೋಡೋ ತನಕ ನಾನು ವೀಡಿಯೋನೇ ಮಾಡ್ತಾನೆ ಇರ್ತೀನಿ. ಸೊ ದಯವಿಟ್ಟು ನೀವು ವೀಡಿಯೋ ನೋಡಿದೆ ಅಂದರೆ, ನಿಮ್ಗೆ ಏನಾದರೂ ವಿಷಯ ಸಿಕ್ಕಿದೆ ಅಂತಂದರೆ ನೀವು ಕಾಮೆಂಟ್ ಮಾಡೋದ್ರ ಮೂಲಕ ಅಥವಾ ಲೈಕ್ ಮಾಡೋದ್ರ ಮೂಲಕ ನನಗೆ ರೀಚ್ ಆಗುತ್ತೆ. ಯಾಕೆಂದರೆ ನಾನು ಸುಮಾರು ವಿಷಯಗಳು ಸುಮಾರು ಪ್ಲೇಲಿಸ್ಟಲ್ಲಿ ಮಾತಾಡಿರ್ತೀನಿ. ಯಾವುದನ್ನು ಕಂಟಿನ್ಯೂ ಮಾಡಬೇಕು ಅಥವಾ ಯಾವ ವಿಚಾರನ ಮಾತಾಡಬೇಕು ಅನ್ನೋದು ಗೊತ್ತಾಗೋದು ಯಾವಾಗುತ್ತೆ ಅಂದರೆ, ಆ ವಿಚಾರಗಳು ಬಂದಾಗ ನಿಮ್ಮ ಕಡೆಯಿಂದ ಜಾಸ್ತಿ ಪ್ರತಿಕ್ರಿಯೆ ಬರ್ತಿದೆ. ಅಂದರೆ ಇವತ್ತೇನು ಮಾತಾಡಿರೋಂಥ ವಿಷಯ ಇದು ಜಾಸ್ತಿ ಜನಕ್ಕೆ ತಲುಪಿದೆ, ಇಂಥ ವಿಷಯಗಳನ್ನು ಜಾಸ್ತಿ ತರಬೇಕು ಅಂತ ನನಗೆ ಒಂದು ಫೀಡ್ಬ್ಯಾಕ್ ಕೊಟ್ಟ ಹಾಗೆ ನೀವು ಕಮೆಂಟ್ ಕೂಡ ಮಾಡ್ಬೋದು. ಅಥವಾ ಜಾಸ್ತಿ ಜನಕ್ಕೆ ಲೈಕ್ ಮಾಡಿದ್ರು ಕೂಡ ಆಟೋಮೆಟಿಕಲಿ ಯೂಟ್ಯೂಬ್ ಅಲ್ಗಾರಿದಮ್ ಏನು ಮಾಡ್ತಾ ಹೋಗುತ್ತೆ, ಜಾಸ್ತಿ ಜನಕ್ಕೆ ಅದನ್ನ ರೀಚ್ ಮಾಡ್ತಾ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಆಗಿರೋ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. 2023 ನಮ್ಮ ಚಾನಲ್ ಮಿಷನ್ ತಮ್ಮ ಎಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು, ಪ್ರತಿಯೊಬ್ಬರು ಆರೋಗ್ಯ ವಿಮೆನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಮತ್ತೊಮ್ಮೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.